ಇಲ್ಲ ನೋಡ. ಸುವರ್ಣಕ್ಕೆ ಬೆಲೆ ಉಂಟಲ್ಲದೆ ಪರುಷಕ್ಕೆ ಬೆಲೆ ಇಲ್ಲ. ದೇಹಕ್ಕೆ ನಿರ್ಮಾಲ್ಯವಲ್ಲದೆ ಪ್ರಾಣಕ್ಕೆ ನಿರ್ಮಾಲ್ಯವಿಲ್ಲ ನೋಡ. ರುಚಿಗೆ ಎಂಜಲಿಲ್ಲ, ಕಲ್ಲು ಸಕ್ಕರೆಗೆ ಎಂಜಲು ನೋಡ. ವಿಷಯಗಳಿಗೆ ಆರೋಚಕವಲ್ಲದೆ ಸುಖಕ್ಕೆ ಆರೋಚಕವಿಲ್ಲ ನೋಡ. ಗುಹೇಶ್ವರ ನಿಮ್ಮ ಶರಣ, ಗುರುವಿಗೆ ಭವವಿಲ್ಲ, ಬಂಧನವಿಲ್ಲವಯ್ಯ. ಪ್ರವಚನದ ಎರಡನೆಯ ದಿವಸದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಇಲ್ಲೆಲ್ಲ ಪ್ರವಚನ ಕೇಳಿದವರೇ ಇದ್ದೀರಿ. ಆದರೂ ಕೇಳಬೇಕನ್ನತಕ್ಕಂಥ ಬಯಕೆ ಮನುಷ್ಯನಿಗೆ ತೀರದೇ ಇರುವಂತಹ ಒಂದು ಆಸೆ. ಅದಕ್ಕೆ ನಾವೆಲ್ಲರೂ ಸಹ ವಿದ್ಯಾರ್ಥಿಗಳಾಗಿ ಉಳಿಬೇಕಾಗ್ತದೆ, ಶಿಕ್ಷಕರಾಗಬಾರದು. ಹೇಳುವವರು ಶಿಕ್ಷಕರಾಗಬಾರದು, ಕೇಳುವವರು ಶಿಕ್ಷಕರಾಗಬಾರದು. ವಿದ್ಯಾರ್ಥಿಗಳಾಗಿ ಉಳಿಬೇಕು. ನಾನು ಹೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಾದರೆ ನನಗೆ ಆ ಗುರುವಿನ ಸ್ಥಾನ ದೊರೆಯುವುದಿಲ್ಲ. ನೀವು ಕೇಳ್ತಾ ಇದ್ದೀನಿ ಅನ್ನತಕ್ಕಂಥ ಭಾವ ಇದ್ರೆ ನಿಮಗೆ ಶಿಷ್ಯನ ಸ್ಥಾನ ದೊರೆಯುವುದಿಲ್ಲ. ಅದಕ್ಕೆ ಆ ಶಿಷ್ಯ ಮತ್ತು ಗುರುತ್ವ ಅನ್ನತಕ್ಕಂಥದ್ದನ್ನು ಎರಡನ್ನು ಮೀರಿರ್ತಕ್ಕಂಥದ್ದು ಜ್ಞಾನ ಅಂತ ಹೇಳ್ತಾರೆ. ಹಾಗಾಗಿ ಇದೊಂದು 30 ದಿವಸಗಳ ಕಾಲ ಒಂದು ಜ್ಞಾನ ಯಜ್ಞ ನಡೀತಾ ಇದೆ. ಇದು ಪವಿತ್ರವಾದಂತಹ ಒಂದು ಸಮಯ ಇದು. ಹಾಗಾದ್ರೆ ಎಲ್ಲ ಸಮಯ ಪವಿತ್ರ ಅಲ್ವೇನೋ ಅಂತ ನೀವು ಕೇಳಬಹುದು. ಎಲ್ಲ ಸಮಯವೂ ಪವಿತ್ರನೇ. ಆದ್ರೆ ಬೆಳಗಿನ ಸಮಯದ ಗಾಳಿ ಇದೆಯಲ್ಲ, ಅದು ಬಹಳ ಆರೋಗ್ಯಕರವಾದಂತಹ ಗಾಳಿ ಅಂತ. ಹಾಗೆ ಈ ಸಂಜೆಯ ಸಮಯ ನಮ್ಮೆಲ್ಲರ ಜೀವನದ ಬದುಕಿನ ಒಂದು ಸಂಜೀವಿನಿ ಅಥವಾ ಅಮೃತ ವಿದ್ಯೆ ಅನ್ನತಕ್ಕಂಥದನ್ನು ಕಂಡುಕೊಳ್ಬೇಕಾಗ್ತದೆ. ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಇದು. ಈ ವಿದ್ಯೆಯನ್ನು ಕುರಿತು ಅನೇಕ ಜನ ಮಹಾತ್ಮರು ಪ್ರವಚನ ಮಾಡ್ತಾನೆ ಇದ್ದಾರೆ, ನೀವೆಲ್ಲರೂ ಕೇಳ್ತಾನೆ ಇದ್ದೀರ. ನಿನ್ನೆ ನಾನು ಬಹಳ ಜೋರಾಗಿ ಮಾತನಾಡಿದೆ, ಆದರೆ ಇವತ್ತು ಮಾತನಾಡೋದಿಲ್ಲ ನಾನು, ಯಾಕಂದ್ರೆ ಇವತ್ತು ಪ್ರವಚನ ಇದೆ. ದಯಮಾಡಿ ಬ್ಯಾಕ್ ಸೈಡ್, ದೇವಸ್ಥಾನದ ಬ್ಯಾಕ್ ಸೈಡ್ ಇವತ್ತು ಪ್ರವಚನ ಪ್ರಾರಂಭ ಮಾಡ್ತೇವೆ. ತಮಗೆಲ್ಲ ತಿಳಿದಿರುವ ವಿಷಯನೇ, ಪ್ರವಚನ ಅಂದ್ರೆ ಪ್ರಸಾದ. ಆದ್ರೆ ಯಾವುದು ಪ್ರಸಾದ, ಪ್ರಸಾದ ಯಾವುದಾಗ್ತದೆ ಅನ್ನತಕ್ಕಂಥದನ್ನ ಚೆನ್ನಾಗಿ ಅರ್ಥಕೊಂಡಾಗ ಅದು ಪ್ರಸಾದ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ವಿಷವಾಗ್ಬೋದು. ಹಾಗಾಗಿ ನಮ್ಮ ಈ ಪ್ರವಚನದಲ್ಲಿ ಬಸವ ದರ್ಶನ ಅಂತ ಹಾಕಿದೆ. ಇಲ್ಲಿ ಬಸವ ಅಂತ ಹೇಳಿದ್ರೆ ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ ಅಂತ ತಿಳ್ಕೊಳ್ಳಿ. ಬಕಾರಂ ಗುರು, ಸಕಾರಂ ಲಿಂಗ, ವಕಾರಂ ಜಂಗಮ. ಬಸವ ವ್ಯಾಖ್ಯಾನ ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ಬಸವ ಅಂತ ಹೇಳಿದ್ರೆ ಅದು ವ್ಯಕ್ತಿ ಅಲ್ಲ, ಅದು ಸಂಪೂರ್ಣ ಓತಪೂರ್ವಕವಾಗಿರ್ತಕ್ಕಂಥ ಒಂದು ಶಕ್ತಿ. ಇಟ್ ಈಸ್ ಸುಪ್ರೀಂ ಸೋಲ್. ಅಗೋಚರವಾದಂತ ಒಂದು ಶಕ್ತಿ ಅದು ಬಸವ. ಭಾ ಅಂತ ಹೇಳಿದ್ರೆ ಅಕಾರ, ಸಾ ಅಂತ ಹೇಳಿದ್ರೆ ಉಕಾರ, ವಾ ಅಂತ ಹೇಳಿದ್ರೆ ಆವು ಮಕಾರ. ಅಕಾರ ಉಕಾರ ಮಕಾರದ ಓಂಕಾರ ಸ್ವರೂಪವಾಗಿರ್ತಕ್ಕಂಥ ಒಂದು ಶಬ್ದವೇ ಬಸವ. ಅಂತಹ ಆ ಬಸವನ ದರ್ಶನ ಅಂತ ಹೇಳಿದರೆ, ದರ್ಶನ ಅಂತಂದ್ರೆ ಏನು? ದರ್ಶನ ಅಂತಂದ್ರೆ ತೋರಿಸುವುದು ಅಥವಾ ತೋರುವಿಕೆ, ಅಥವಾ ತೋರಲ್ಪಡುವುದು, ತೋರಲಿಚ್ಛಿಸುವುದು. ದರ್ಶನ ಅಂದ್ರೆ ವಿಷನ್ಸ್. ಆ ಬಸವ ಅಂತ ಹೇಳಿದ್ರೆ ಒಂದು ಸೃಷ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದ. ಈ ಸೃಷ್ಟಿಗೆ ಮೂಲ ಕರ್ತೃ ಯಾರು?
ಆ ಶಬ್ದಕ್ಕೆ ಬಸವ ಅಂತ. ಆ ಸೃಷ್ಟಿಯಿಂದ ಉಗಮವಾಗಿರ್ತಕ್ಕಂತಹ ಎಲ್ಲ ಜೀವಿಗಳ ಹೃದಯದಲ್ಲಿರ್ತಕ್ಕಂತಹ ಒಂದು ಶಕ್ತಿ, ಅಂತರಾತ್ಮದಿಂದ ಕೂಡಿರ್ತಕ್ಕಂಥ ಒಂದು ಓತಪ್ರೋತವಾಗಿರ್ತಕ್ಕಂಥ ಶಕ್ತಿಯೇ ಬಸವ ಅಂತ. ಇನ್ನೊಂದು ಅರ್ಥದಲ್ಲಿ ಒಂದು ಹೊರಗೆ, ಇನ್ನೊಂದು ಒಳಗೆ. ಹಾಗಾಗಿ ಬಹಳ ಜನರಿಗೆ ಬಸವ ಅಂತ ಹೇಳಿದ ಕೂಡಲೇ ಕಲ್ಯಾಣದ ಬಸವ ಅನ್ನತಕ್ಕಂಥ ಭೌತಿಕವಾದಂಥ ಪ್ರಪಂಚದಲ್ಲಿ ನಾವೆಲ್ಲರೂ ಕಂಡುಕೊಂಡಿರ್ತಕ್ಕಂಥದ್ದು ಸಹಜ, ಅದು ಅಷ್ಟೇ ಸತ್ಯ. ಆದರೆ ಬಸವ ಅನ್ನತಕ್ಕಂಥದ್ದು ನನ್ನೊಳಗಿನ ಅಂತರಾತ್ಮದ ಶಕ್ತಿ ಅನ್ನತಕ್ಕಂಥದ್ದು ಎಲ್ಲರಿಗೂ ತಿಳಿಯಬೇಕಾದ ವಿಷಯ, ಬಹಳ ಮುಖ್ಯವಾಗಿರ್ತಕ್ಕಂಥ. ಇದರ ಕೊರತೆಯಿಂದನೇ ಬಸವ ತತ್ವದಲ್ಲಿ ಗಲಾಟೆ ನಡೀತಾ ಇದೆ. ಕಾರಣ ಏನು ಅಂತಂದ್ರೆ, ಬಸವಣ್ಣನವರ ದರ್ಶನ ಅಂತ ಹೇಳಿದ್ರೆ ಅದು ಕಲ್ಯಾಣದ ಕುದುರೆ ಮೇಲಿರುವ ಬಸವಣ್ಣನವರ ದರ್ಶನ ಅಲ್ಲ. ದಯಮಾಡಿ ಮುಂದೆ ಕೂತ್ಕೊಳ್ಳೋರು ಚೆನ್ನಾಗಿ ಕೂತ್ಕೊಳ್ಬೇಕು ನನ್ನ ಎದುರಿಗೆ. ಕಲ್ಯಾಣದ ಬಸವಣ್ಣನವರನ್ನ ದರ್ಶನ ಮಾಡೋದು ಅದು ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯೊಳಗೆ ನೋಡಬಹುದು. ಆದರೆ ಅಂತರಾತ್ಮದಲ್ಲಿ ಇರ್ತಕ್ಕಂತಹ ಆತ್ಮದ ದರ್ಶನವನ್ನ ಮಾಡಿಕೊಳ್ಳುವ ವಿಶೇಷತೆಯನ್ನು ಬಸವಣ್ಣನವರು ಜಗತ್ತಿಗೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಲಿಂಗಾಯತ ಧರ್ಮದಲ್ಲಿ ಸ್ಥಳಕಟ್ಟಿನ ಮೇಲೆ ಧರ್ಮ ನಿಂತಿದೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಅದರೊಳಗೆ ಮೊಟ್ಟ ಮೊದಲನೆಯ ಸ್ಥಳ ಭಕ್ತ ಸ್ಥಳದೊಳಗೆ ಪಿಂಡ ಜ್ಞಾನ ಸ್ಥಳ ಅಂತ ಇಟ್ಟಿದ್ದಾರೆ. ಇಟ್ ಇಸ್ ವೆರಿ ಬ್ಯೂಟಿಫುಲ್. ಅದು ಪಿಂಡ, ಪಿಂಡ ಅಂದ್ರೆ ದೇಹ, ಪಿಂಡ ಅಂದ್ರೆ ದೇಹ. ಪಿಂಡ ಜ್ಞಾನ ಸ್ಥಳ ಅಂತ ಇಟ್ಟಿದ್ದಾರೆ. ನಾವು ಅದರ ಕಡೆಗೆ ಗಮನ ಇಲ್ರಿ. ಕೇವಲ ಬಸವಣ್ಣನವರನ್ನ ಫೋಟೋ ಇಟ್ಟು ಪೂಜೆ ಮಾಡ್ಕೊಳ್ತಾನೆ ಬಂದಿರೋದ್ರಿಂದ ಇಷ್ಟು ಗಲಾಟೆ ಆಗಿದೆ. ಸಾಧನೆ ಮಾಡಿಬಿಟ್ಟಿದ್ರೆ ಯಾವುದು ಗಲಾಟೆ ಆಗ್ತಿರ್ಲಿಲ್ಲ. ಪಿಂಡ ಜ್ಞಾನ ಸ್ಥಳ ಅಂತ ಇಟ್ಟಿದ್ದಾರೆ. ಬಸವಾದಿ ಪ್ರಮಥರು ಬಹಳ ಸುಂದರವಾದಂತಹ ಧರ್ಮವನ್ನು ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ಯಾವುದೇ ಧರ್ಮವನ್ನು ತೆಗೆದುಕೊಳ್ಳಿ, ಯಾವುದೇ ತತ್ವ ಸಿದ್ಧಾಂತವನ್ನು ತೆಗೆದುಕೊಳ್ಳಿ, 3 ವಿಷಯದ ಆಧಾರದ ಮೇಲೆ ನಿಂತಿರ್ತದೆ. ಒಂದು ಜೀವ, ಎರಡನೆಯದು ಜಗತ್ತು, ಮೂರನೆಯದು ಈಶ್ವರ. 3 ತತ್ವದ ಮೇಲೆ ನಿಂತಿದೆ. ಇದು ಟ್ರಿನಿಟಿ ಅಂತ ಹೇಳ್ತಾರೆ, ಅಥವಾ ತ್ರಿನೇತ್ರ ಅಂತ ಹೇಳ್ತಾರೆ, ತ್ರಿಸ್ವರೂಪ ಅಂತ ಹೇಳ್ತಾರೆ, ತ್ರಿಗುಣ ಅಂತ ಹೇಳ್ತಾರೆ, ತ್ರಿಧಳ ಅಂತ ಹೇಳ್ತಾರೆ, ತ್ರಿಗುಣ ಅಂತ ಹೇಳ್ತಾರೆ. ಹೀಗೆ ಈ ತತ್ವಶಾಸ್ತ್ರದ ಆಧಾರದ ಮೇಲೆ ನನ್ನ ಪ್ರವಚನ ನಡೀತದೆ. ಹಾಗೆ ಸಾಮಾಜಿಕ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾವುದೇ ಧರ್ಮ ತೆಗೆದುಕೊಳ್ಳಿ, 3 ವಿಚಾರಧಾರೆ. ಇದನ್ನು ಮೀರಿ ಏನಿಲ್ಲ. ಈ ಜಗತ್ತಿನಲ್ಲಿ 150 ಪ್ರಚಲಿತ ಮತಪಂಥಗಳಿವೆ, 14 ಸ್ವತಂತ್ರ ಧರ್ಮಗಳಿವೆ. ಸಾಮಾಜಿಕವಾಗಿ ನಿಮಗೆಲ್ಲ ಧರ್ಮಗಳು ತಿಳಿದಿರುವಂತೆ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಅಥವಾ ಲಿಂಗಾಯತ ಧರ್ಮ, ಸಿಖ್ ಧರ್ಮ, ಕ್ಯಾನ್ಫಿಷಿಯೇಷನ್, ಹೀಗೆ ಅನೇಕ ಧರ್ಮಗಳ ಸಿದ್ಧಾಂತವನ್ನು ನೋಡ್ತೀರಿ. ಅನೇಕ ಧರ್ಮ ಮತಪಂಥಗಳನ್ನು ನೋಡ್ತೀರಿ. ಇದು ಶಂಕರನ ಮತ, ಮಾಧ್ವರ ಮತ, ರಾಮಾನುಜರ ಮತ, ಹೀಗೆ ಅನೇಕ ಮತಗಳನ್ನು ನೋಡ್ತಾ ಇದ್ದೀವಿ. ಮತ ಅಂತಂದ್ರೆ ವೋಟ್, ಧರ್ಮ ಅಂತ ಹೇಳಿದ್ರೆ ಸ್ವೀಕರಣೆ, ಧರ್ಮ ಅಂದ್ರೆ ವರ್ತನೆಗಳನ್ನು ಪರಿವರ್ತನೆ ಮಾಡುವುದು, ಮತ ಅಂತ ಹೇಳಿದ್ರೆ ಇರುವ ವಿಚಾರಧಾರೆಗಳಿಗೆ ಮತ ಹಾಕುವುದು. ವ್ಯತ್ಯಾಸಗಳು ಬಹಳ ಬರ್ತವೆ. ಹಾಗಾಗಿ ಇಲ್ಲಿ ಬಸವಣ್ಣನವರ ಬಹಳ ಅತಿ ಅದ್ಭುತವಾದಂತಹ ಚಿಂತನೆ ಯಾವುದು ಅಂತ ಹೇಳಿದ್ರೆ, ಅವರು ಮೊದಲು ಬಹಳ ಮುಖ್ಯವಾಗಿ ನೋಡಿರ್ತಕ್ಕಂಥದ್ದು ಏನಂದ್ರೆ, ಪಿಂಡಸ್ಥಳ ಅಂದ್ರೆ ಜೀವ, ಜಗತ್ತು, ಈಶ್ವರ. ವೇದಾಂತದಲ್ಲಿ ಏನು ಹೇಳುತ್ತದೆ? ನಾನು ಸತ್ಯ, ಜಗನ್ ಮಿಥ್ಯ ಅಂತ ಹೇಳುತ್ತೆ. ಶರಣರು ಏನ್ ಹೇಳ್ತಾರೆ? ನಾನು ಸತ್ಯ, ಈ ಜಗತ್ತು ಸತ್ಯ ಅಂತ.
ವ್ಯತ್ಯಾಸಗಳು ಬದಲಾಗ್ತವೆ. ವೇದಾಂತದ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ ನಾನು ಸತ್ಯ, ಈ ಜಗತ್ತು ಮಿಥ್ಯ. ಇದು ಒಂದು ದಿವಸ ಹೋಗ್ತದೆ. ಶರಣರು ಬಂದೇನು ಹೇಳಿದ್ರು? ನಾನು ಸತ್ಯ, ಈ ಜಗತ್ತು ಸತ್ಯ ಅಂತ ಹೇಳಿ. ಹೇಗಪ್ಪ? ಇಲ್ಲಿ ನಿರಾಶಕ್ತ ಯೋಗದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಿಲ್ಲ ಬಸವಾದಿ ಪ್ರಮತರು. ನಿರಾಶಕ್ತ ಯೋಗ ಅಲ್ಲ ಇದು. ಪದಗಳು ಅರ್ಥ ಆಯಿತು ಅಂತಂದ್ರೆ ಒಂದು ಪ್ರವಚನನೇ ಅರ್ಥ ಆಗಿದೆ. ಎಲ್ಲಾ ಪ್ರವಚನಗಳ ಜೀವನದ ಮೌಲ್ಯ ಏನಿರ್ತದೆ? ನಿರಾಶಕ್ತ ಯೋಗ ಇರ್ತದೆ. ಈ ಜಗತ್ತು ಮಿಥ್ಯೆ. ಶರಣರು ವಿಚಾರ ಮಾಡಿದ್ರು, ಹೇಗೆ ಈ ಜಗತ್ತು ಮಿಥ್ಯೆ ಆಗ್ತದೆ? ನಾನಿರೋವರೆಗೂ ಈ ಜಗತ್ತು ಇರ್ಲೇಬೇಕಾ? ಈ ಸೃಷ್ಟಿಗೂ ಈ ಜೀವಕ್ಕೂ ಏನು ಸಂಬಂಧ ಅಂತ ವಿಚಾರ ಮಾಡಿದ್ರು. ಬಹಳ ಅತಿ ಅಮೂಲ್ಯವಾಗಿ ಚಿಂತನೆ ಮಾಡಿರ್ತಕ್ಕಂಥವ್ರು ಶರಣರು. ಎಷ್ಟು ಚೆನ್ನಾಗಿ ಚಿಂತನೆ ಮಾಡಿದ್ರು ಅಂದ್ರೆ, ಮೂರು ಸತ್ಯವನ್ನ ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ರು. ಜೀವ, ಜಗತ್ತು, ಈಶ್ವರ. ಇಲ್ಲಿ ನಾನು ಕುಳಿತು ಮಾತನಾಡ್ತಾ ಇದ್ದೇನೆ, ಇದು ಜೀವ. ನನ್ನೆದುರಿಗೆ ತೋರಿಸುವ ಒಂದು ಜಗತ್ತು ಇದೆ, ಈ ಸೃಷ್ಟಿ ಇದೆ, ಇದನ್ನ ಜಗತ್ತು ಅಂತ ಹೇಳು. ಈ ಜೀವ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಶಕ್ತಿ ಇದೆ, ಅದನ್ನೇ ಈಶ್ವರ ಅಂತ ಹೇಳಿ ಬಹಳ ಮುಪ್ಪರಿಗೆಯನ್ನು ಇಟ್ಟರು, ಬಹಳ ಸುಂದರವಾಗಿ. ಇದನ್ನ ಇವತ್ತು ಸುಮ್ಮನೆ ನಾನು ಮೇಲೆ ಮೇಲೆ ತೇಲಿಸ್ತಾ ಇದ್ದೇನೆ, ನಾಳೆಯಿಂದ ಅದನ್ನ ಬಿಡಿಸ್ತಾ ಹೋಗ್ತಾನೆ. ತೇಲಿಸ್ತೇನೆ ಅಷ್ಟೇ. ಇವತ್ತು ಇನ್ನೂ 2 ದಿವಸ ತೇಲಿಸ್ಲೇಬೇಕು, ಜನಗಳು ಬರೋರು. ತೇಲಿಸ್ತೇನೆ ಅಷ್ಟೇ ಇವತ್ತು. ನಿಮಗೆ ಎಲ್ಲ ಇವತ್ತು ಕನ್ಫ್ಯೂಷನ್ ಮಾಡಿ ಇಟ್ಟು ಬಿಡ್ತಾನೆ, ಇದೇನಪ್ಪ, ಇದೇನು. ಇವತ್ತೆಲ್ಲ ನಿಮಗೆ ಅದು ತಾರ್ಕಿಕವಾದಂಥ ಚಿಂತನೆಯಲ್ಲೇ ಇಡುತ್ತೇನೆ. ಬಹಳ ಮುಖ್ಯವಾಗಿ ಏನಿಟ್ಟು ಪಿಂಡ ಜ್ಞಾನ ಸ್ಥಳ ಜೀವ. ಇದಕ್ಕೆ ಜೀವಕ್ಕೇನಂದ್ರೆ ಅವರು ಶರಣರು ಚಿಲ್ಲಿಂಗ ಅಂತ. ಜೀವಕ್ಕೇನು ಹೇಳಿದ್ರು? ಇದು ಚಿಲ್ಲಿಂಗ. ಈ ಜಗತ್ತನ್ನ ನೋಡಿ ಏನ್ ಹೇಳಿದ್ರು? ಇದನ್ನ ಮಹಾಲಿಂಗ ಅಂತ. ಇದು ಕಾಣುವ ಸೃಷ್ಟಿ ಇದೆಯಲ್ಲ, ಇದಕ್ಕೆ ಮಹಾಲಿಂಗ ಅಂತ. ನೋಡುವ ದೇಹಕ್ಕೆ ಚಿಲ್ಲಿಂಗ ಅಂತ ಹೇಳಿದ್ರು, ನೋಡಿಸುವ ಸೃಷ್ಟಿಗೆ ಮಹಾಲಿಂಗ ಅಂತ ಹೇಳಿದ್ರು, ನೋಡುವ ಮತ್ತು ನೋಡಿಸುವ ಶಕ್ತಿಗೆ ನಿಷ್ಕಲಲಿಂಗ. ಬಹಳ ಅದ್ಭುತವಾದಂತ ಪದಗಳು ಶರಣರು. ನೋಡುವ ದೇಹಕ್ಕೆ ಚಿಲ್ಲಿಂಗ ಅಂತ ಹೇಳಿದ್ರು, ನೋಡಿಸುವ ತೋರಿಸುವ ಈ ಜಗತ್ತಿಗೆ ಮಹಾಲಿಂಗ ಅಂತ ಹೇಳಿದ್ರು. ನೋಡುವ ಮತ್ತು ಕಾಣುವ 2 ಶಕ್ತಿಗಳನ್ನ ಬಹಳ ಓತಪ್ರೋತವಾಗಿ ಹಿಡಿದುಕೊಂಡಿರ್ತಕ್ಕಂಥ ಮಹಾಶಕ್ತಿಗೆ ಇಟ್ ಈಸ್ ನಿಷ್ಕಲಲಿಂಗ. ಚಿಲ್ಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ. ದೇಹ, ಜಗತ್ತು, ಈಶ್ವರ ಅಂತ. ಈ ದೇಹ, ಜಗತ್ತು, ಈಶ್ವರನ ಒಳಗೊಂಡಿರ್ತಕ್ಕಂತಹ ಒಂದು ಶಕ್ತಿ ಈ ಜಗತ್ತಿನೊಳಗಡೆ ಓತಪ್ರೋತವಾಗಿ ಈ 3 ಮುಪ್ಪಡಿಯೊಳಗೆ ಇರ್ತದೆ. ಇದನ್ನ ಬಿಟ್ಟು ಅದಿಲ್ಲ, ಅದನ್ನ ಬಿಟ್ಟು ಅದಿಲ್ಲ. ದೇಹ ಬಿಟ್ಟು ಭೂಮಿ ಇಲ್ಲ, ಸೃಷ್ಟಿ ಬಿಟ್ಟು ದೇಹ ಇಲ್ಲ, ದೇಹ ಬಿಟ್ಟು ಸೃಷ್ಟಿ ಇಲ್ಲ, ಸೃಷ್ಟಿ ದೇಹ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿ ಬಿಟ್ಟು ಸೃಷ್ಟಿ ಇಲ್ಲ, ಸೃಷ್ಟಿ ಬಿಟ್ಟು ದೇಹ ಇಲ್ಲ. ಒಂದೆಂಬೆನೆ ಎರಡಾಯಿತು, ಎರಡೆಂಬೆನೆ ಒಂದ. ಬಹಳ ಬ್ಯೂಟಿಫುಲ್ ರೀ ಇದು. ಇದನ್ನ ತಿಳ್ಕೊಂಡ್ಬಿಟ್ರೆ ಜಗಳ ಬರೋದಿಲ್ರಿ. ಇಲ್ಲೇನಾಗಿದೆ, ಅದಕ್ಕೆ ಶರಣರು ಬಹಳ ಸುಂದರವಾಗಿ ಹೇಳಿದ್ರು. ಮೊಲೆ ಮಿಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡ. ಮೊಲೆ ಮಿಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ನಡೆವ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಬಹಳ ಬಹಳ ಬೆಲೆ ಆತ್ಮಕ್ಕೆ, ಜೀವಕ್ಕೆ ಬಹಳ ಬೆಲೆ. ಈ ಜೀವದಿಂದ ಎಲ್ಲವೂ ಜಗತ್ತು ಸೃಷ್ಟಿ ಅಂತ ಹೇಳಿದ್ರು. ಬಹಳ ಜನ ಏನ್ ಹೇಳಿದ್ರು? ಇಲ್ಲ, ಇದು ಜೀವನಶ್ವರ. ಹೌದಪ್ಪ, ಜೀವನಶ್ವರನೇ, ದೇಹ ನಶ್ವರನೇ. ಆದ್ರೆ ಇರುವವರೆಗೆ ಅನುಭವಿಸಬೇಕಲ್ಲ. ಇದನ್ನ ಯಾಕೆ ನೀನು ನಶ್ವರ ಅಂತನತಕ್ಕಂಥ ಮಾತು ಹೇಳ್ತೀಯ? ಇದನ್ನ ಅನುಭವಿಸ್ಲಿಕ್ಕೆ ಬಂದಿರತಕ್ಕಂಥದ್ದು ಈ ದೇಹ, ಈ ಕಣ್ಣು ನೋಡ್ಲಿಕ್ಕೆ ಬಂದಿರತಕ್ಕಂಥದ್ದು.
ಕಿವಿ ಕೇಳಲಿಕ್ಕೆನಾಗೆ ಬಂದಿರ್ತಕ್ಕಂಥದ್ದು, ನಾಲಿಗೆ ರುಚಿಸಲಿಕ್ಕಾಗಿ ಬಂದಿರ್ತಕ್ಕಂಥದ್ದು, ಮೂಗು ವಾಸಿಸಲಿಕ್ಕಾಗಿ ಬಂದಿರ್ತಕ್ಕಂಥದ್ದು, ಕೈಗಳು ಸ್ಪರ್ಶ ಜ್ಞಾನ ಮಾಡ್ಲಿಕ್ಕಾಗಿ ಬಂದಿರ್ತಕ್ಕಂಥದ್ದು, ಕಾಲುಗಳು ನಡೆದಾಡ್ಲಿಕ್ಕೆ ಬಂದಿರ್ತಕ್ಕಂಥದ್ದು, ಹೃದಯ ಎಲ್ಲರನ್ನ ಪ್ರೀತಿ ಮಾಡ್ಲಿಕ್ಕಾಗಿ ಬಂದಿರ್ತಕ್ಕಂಥದ್ದು. ಇಷ್ಟು ಸುಂದರವಾದಂತಹ ದೇಹವನ್ನ ನಶ್ವರ ಅಂತ ಹೇಳಿ ಅವನನ್ನ ಬದುಕಿನ ಕಡೆಗೆ ನಿರಾಶಕ್ತ ಮಾಡಬೇಡ, ಇದನ್ನು ಅನುಭವಿಸಲಿಕ್ಕೆ ಯಾವ ರೀತಿ ಕಲಿಸಬೇಕು ಅಂತ ಮೊಟ್ಟ ಮೊದಲಿಗೆ ಕಂಡುಕೊಂಡವರು ಬಸವಾದಿ. ಬಹಳ ಬ್ಯೂಟಿಫುಲ್ ಆಗಿ ಕಂಡುಕೊಂಡವರು. ಬಹಳ ಜನ ಅಂದ್ಬಿಡ್ತಾರೆ, ಏನೈತಿ ಈ ದೇಹದೊಳಗಡೆ, ಒಂದು ದಿವಸ ಹೋಗೋದದ, ಹೋಗೋದೇ ಅದ, ಕರೆ ಅದ, ಯಾರಿಲ್ಲ ಅಂದವರು ಹೋಗೋದೇ ಅದಲ್ಲ. ಹೋಗ್ತಾ ಇದ್ರು ಇದೇನೋ ತೋರಿಸ್ತಾ ಇದೆಯಲ್ಲ ಕಣ್ಣು, ಹೋಗೋದೇ ಅಂತ ಹೇಳಿದ್ರು ಸಹ ಇದೇನೋ ತೋರಿಸ್ತಾ ಇದೆಯಲ್ಲ, ಹೋಗೋದೇ ಕರೆ ಇದೆ ಅಂತ ಹೇಳಿದ್ಮೇಲೆ ಏನೋ ಕೇಳಿಸ್ತಾ ಇದೆಯಲ್ಲ, ಹೋಗೋದೇ ಕರೆ ಅಂತ ಹೇಳಿದ್ಮೇಲೆ ಏನೋ ರುಚಿಸ್ತಾ ಇದೆಯಲ್ಲ, ಹೋಗೋದೇ ಕರೆ ಅಂತ ಹೇಳಿದ್ರೆ ಏನೋ ಸ್ಪರ್ಶ ಜ್ಞಾನ ಮಾಡ್ತಾ ಇದೆಯಲ್ಲ, ಹೋಗೋದೇ ಕರೆ ಅಂತ ಹೇಳಿದ್ರೆ ಯಾರೋ ಮಾತಾಡಿದನ್ನ ಪ್ರೀತಿಯಿಂದ ಮಾತನಾಡಬೇಕು ಅಂತ ಹೇಳಿಸ್ತಾ ಇದೆಯಲ್ಲ. ಹಾಗಾದ್ರೆ ಇದರೊಳಗಡೆ ಇರತಕ್ಕಂಥ ಅಂತಹ ಅಂತರಾತ್ಮದ ಶಕ್ತಿ ಏನು ಅಂತ ಶರಣರು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿ. ಇದು ಯಾವುದು, ಯಾವುದಪ್ಪ ಇದು, ಇದರ ಶಕ್ತಿ ಏನು? ಬಹಳ ಜನ ದೇಹವನ್ನ ಮೋಸ ಮಾಡ್ಕೊಂಡಿದ್ದೀವಿ ನಾವೆಲ್ಲ, ಬಹಳ ಮೋಸ ಮಾಡ್ಕೊಂಡಿದ್ದೀವಿ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಬಹಳ ದೇಹವನ್ನ ನಾವು ಬಹಳ ಕೀಳು ಮಟ್ಟದಲ್ಲಿ ಕಾಣ್ತಾ ಇದ್ದೇವೆ. ಬಹಳ ಜನ ನನಗೇನು ಕೊಟ್ಟಿದ್ದಾನೆ ದೇವರು, ನಮಗೇನು ಕೊಟ್ಟಿದ್ದಾನೆ ದೇವರು, ನಮಗೇನು ಕೊಟ್ಟಿದ್ದಾನೆ ದೇವರು. ನಾಳೆ ನೀವು ಯಾರಾದ್ರೂ ಇಲ್ಲಿ ಬಡವರು ಇದ್ರೆ, ಬೆಳಗ್ಗೆ ಬೀದರ್ನವ್ರು ಯಾರಾದ್ರೂ ಬಡವರು ಇದ್ರೆ, ನಿಮ್ಗೇನಾದ್ರು ಬಡತನ ಅಂತಿದ್ರೆ, ನನಗೇನು ದೇವ್ರು ಕೊಟ್ಟಿದ್ದಾನೆ, ನನಗೇನು ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳ್ತೀರಲ್ಲ, ನೀವು ಯಾರಾದ್ರೂ ಇದ್ರೆ ನಾಳೆ ಬೆಳಗ್ಗೆ ನನ್ನ ಹತ್ರ ಬನ್ನಿ, ನಿಮಗೆ ಬೆಳಗಿನ 50 ಲಕ್ಷ ರೂಪಾಯಿ ಡಿ ಕೊಡ್ತೀನಿ ಬಡವರಿಗೂ. ಆದ್ರೆ ನೀವೇನು ಕೊಡ್ಬೇಕಾಗಿಲ್ಲ, ಒಂದು ಕಣ್ಣು ಕೊಡ್ರಿ ಅಥವಾ ಒಂದು ಕಿಡ್ನಿ ಕೊಡ್ರಿ ಸರ್. ಒಂದು ಕಿಡ್ನಿ ಕೊಡ್ರಿ ನೀವು ಸಾಕು ನನಗೆ. ಅಂದ್ರೆ ದೇಹದಲ್ಲಿ ಇರ್ತಕ್ಕಂಥ ಅಮೂಲ್ಯವಾದ ವಸ್ತುಗಳು ಎಷ್ಟು ಗಟ್ಟಿ ಇದೆ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಜೀವನ ಅನ್ನತಕ್ಕಂಥದನ್ನ ಅನುಭವಿಸಲಿಕ್ಕೆ ಬಂದವರಲ್ಲ, ಜೀವನ ಅನ್ನತಕ್ಕಂಥದ್ದು ನರಕ ಯಾತನೆ ಅಂತ ತಿಳಿದವರು ನಾವು. ಹುಟ್ಟಿದೇವೆಯಪ್ಪ, ಒಂದು ದಿನ ಸಾಯಬೇಕನ್ನತಕ್ಕಂಥ ಬಯಕೆಯಲ್ಲಿ ನಿಂತವರು. ಆದರೆ ಹುಟ್ಟು ಸಾವುಗಳಿಗಿಂತ ಅತೀತವಾಗಿರ್ತಕ್ಕಂತಹ ಜೀವನದ ಮೌಲ್ಯ ಒಂದಿದೆ, ಅದನ್ನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥದನ್ನು ಶರಣರು ಬಹಳ ಎಚ್ಚರದಿಂದ ಹೇಳಿದರು. ಕೂಡಲ ಸಂಗಮ ನುರಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗುವುದು ನೋಡ. ಇದು ಸಾಮಾನ್ಯವಾದಂಥ ದೇಹ ಅಲ್ಲ, ಇದು ಎಷ್ಟು ಸುಂದರವಾದಂಥ ದೇಹ ಇದು. ಏನು ಎಂತಹ ದೇಹ ಇದು, ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದೆ. ಸ್ವಾಮಿಗಳನ್ನು ಎಷ್ಟು ಚೆನ್ನಾಗಿ ಕುಳಿತುಕೊಂಡು ನೋಡ್ತಾ ಇದ್ದೀರಿ ನೀವೆಲ್ಲರೂ. ನಾನೆಷ್ಟು ಚೆನ್ನಾಗಿ ನಿಮ್ಮನ್ನು ನೋಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿದೆ ಕಣ್ಣು. ಒಂದು ನಿಮಿಷ ಕಣ್ಣು ಮುಚ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ದೇಹ ಏನು. ಒಂದಿಷ್ಟು ಕಿವಿಯನ್ನು ಕೇಳದೆ ಇರಲಿ ಗೊತ್ತಾಗ್ತದೆ. ಅಂದ್ರೆ ಈ ದೇಹವನ್ನು ಬಳಸುವ ರೀತಿ ಒಳಗಡೆ ಎಲ್ಲೋ ಒಂದು ಕಡೆ ಮನುಷ್ಯ ಸೋಲ್ತಾ ಇದ್ದಾನೆ. ಅವನಿಗೆ ಅರಿವಿಲ್ಲದಂತೆ ಅವನೇನೋ ಆಟ ಆಡ್ತಾ ಇದ್ದಾನೆ. ವೆರಿ ಬ್ಯೂಟಿಫುಲ್ ಲೈಫ್ ರೀ ಇದು. ಇದು ನಿಮ್ದೆಷ್ಟು ಚೆನ್ನಾಗಿ ಆಟ ಆಡಿಸ್ ನೋಡ್ರಿ, ಎಷ್ಟು ಚೆನ್ನಾಗಿ ಆಟ ಆಡ್ತದೆ ಅಂತ. ಅದಕ್ಕೆ ಶರಣರು ಹೇಳಿದ್ರಪ್ಪ, ದೇಹ ಸಾಮಾನ್ಯವಾದದಲ್ಲ, ದೇಹದೊಳಗಡಿರುವ ದೇಹಿಯು ಸಾಮಾನ್ಯವಾದದಲ್ಲ. ಈ ಜೀವ ಬಹಳ ದೊಡ್ಡದು. ಇದು ಸಾಮಾನ್ಯವಾದ ಜೀವ ಅಲ್ಲ. ಇದು ಎಷ್ಟು ದೊಡ್ಡದು ಜೀವ ಅಂತ ಹೇಳಿದ್ರ, ಎಲ್ಲವನ್ನ ನೋಡಬಲ್ಲದು, ಎಲ್ಲವನ್ನು ಕೇಳಬಲ್ಲದು, ಎಲ್ಲವನ್ನು ರುಚಿಸಬಲ್ಲದು, ಎಲ್ಲವನ್ನ ಆಹ್ವಾನಿಸಬಲ್ಲದು, ಎಲ್ಲರ ಜೊತೆಯಲ್ಲಿ ಇರಬಲ್ಲದು. ನೀನಿದ್ಯಾ ಅಂತ ಹೇಳಿ ನಿನ್ನನ್ನು ಪೂಜೆ ಮಾಡುವವನು ನಾನೇ, ನೀನಿದ್ಯಾ ಅಂತ ಹೇಳುವವನು ನಾನೇ. ಈ ಸೃಷ್ಟಿಯೊಳಗಡೆ ಸೃಷ್ಟಿಕರ್ತ ಇದ್ದಾನೆ ಅಂತ ಹೇಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಈ ಜೀವಕ್ಕೆ ಹೊರತು ಇನ್ಯಾವುದಕ್ಕೂ ಅಲ್ಲ ಅಂತ ತೀರ್ಮಾನ ಮಾಡಿದ್ರು. ಈಗ ದೇವರಿದ್ದಾನೆ ಅಂತ ಹೇಳೋದು ಯಾರ್ರೀ? ಯಾರ್ರೀ ಹೇಳಾರ್ರಿ? ಮಾತಾಡ್ರಿ, ರೊಕ್ಕ ಕೊಡದಿದ್ರು ಪರವಾಗಿಲ್ಲ. ಯಾರ್ರೀ ಹೇಳಿದಾರ? ಮನುಷ್ಯನೇ ಹೇಳಿದಾರೆ ಅಲ್ಲ. ದೇವರನ್ನ ನಂಬಿದವರು ಯಾರ್ರಿ? ದೇವರಿದ್ದಾನೆ ಅಂತ ಹೇಳಿದವರು ಯಾರು? ನಾ ದೇವನಲ್ಲದ ನೀ ದೇವನೇ, ಹಸಿರಾಗ ಒಂದು ಕೊತ್ತು ಹೋಗರವನಿಕ್ಕುವೆ ನಾ ದೇವ ಕಾಣ ಗುಹೇಶ್ವರ. ಏನ್ರಿ ಆ ಪ್ರಭುದೇವರು ವಾಣಿ? ನಾ ದೇವನಲ್ಲದ ನೀ ದೇವನೇ. ಎಷ್ಟು ಶಕ್ತಿ ಕೊಡ್ತಾರೆ ನೋಡ್ರಿ ಮನುಷ್ಯನ ಬದುಕಿಗೆ. ಶರಣರು ಎಷ್ಟು ಶಕ್ತಿ ಕೊಡ್ತಾರೆ.
ಅದಕ್ಕಿಂತ ಪೂರ್ವದಲ್ಲಿ ಬಸವಣ್ಣ ಬರುವ ಪೂರ್ವದಲ್ಲಿ ಏನಿತ್ತು ಅಂತಂದ್ರೆ ಮಾಯೆ ಮಾಯೆ ಮಾಯೆ, ನೀನು ಮಾಯೆ, ಹೆಣ್ಣು ಮಾಯೆ, ಹೊನ್ನು ಮಾಯೆ, ಎಲ್ಲ ಮಾಯೆ, ಜಗತ್ತು ಮಾಯೆ, ಇದು ಬಂದದ, ಉಣ್ಣಬೇಕು ಉಣ್ಣಬೇಕು. ವಾಟ್ ಈಸ್ ಲೈಫ್? ವಾಟ್ ಈಸ್ ಲೈಫ್? ಲೈಫ್ ಈಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ದಿನ್ ಅಂತಿವ. ವಾಟ್ ಈಸ್ ಲೈಫ್? ಲೈಫ್ ಇಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ದಿನ್ ಅಂಡ್ ದಿವ. ಜೀವನ ಅನ್ನತಕ್ಕಂಥದ್ದು ಏನಪ್ಪಾ ಅಂತ ಯಾರು ನನಗೆ ಕೇಳಿದ್ರೆ ಇಷ್ಟೇ ಹೇಳಪ್ಪ ನಾವು. ಲೈಫ್ ಇಟ್ ಇಸ್ ನಾಟ್ ಸಾಂಗ್, ಇಟ್ ಇಸ್ ಸಾಂಗ್ಸ್. ಲೈಫ್ ಇಟ್ ಇಸ್ ನಾಟ್ ಡ್ಯಾನ್ಸ್, ಇಟ್ ಇಸ್ ಡ್ಯಾನ್ಸಿಂಗ್. ಜೀವನ ಅನ್ನತಕ್ಕಂಥದ್ದು ನರ್ತನಲ್ಲ, ಅದು ನರ್ತಿಸುವಿಕೆ. ಜೀವನ ಅನ್ನತಕ್ಕಂಥದ್ದು ಹಾಡು ಅಲ್ಲ, ಅದೊಂದು ಹಾಡುಗಾರಿಕೆ. ಜೀವನ ಅನ್ನತಕ್ಕಂಥದ್ದು ಕೇವಲ ಊಟ ತಿಂಡಿ ಮಾಡಿ ಹೋಗ್ತಕ್ಕಂಥದ್ದಲ್ಲ, ಇಟ್ ಇಸ್ ಮೆಸೇಜ್. ಅದೊಂದು ಸಂದೇಶ, ಅದೊಂದು ಸಂದೇಶ, ಅದೊಂದು ಸಂದೇಶ. ಏನು ಜೀವನದ ಅರ್ಥ? ಏನಿದೆ ಪ್ರಪಂಚ? ಏನಿದೆ ಜೀವನದ ಧೋಳ ಧಾಳಿ? ನಾವೆಲ್ಲ ಕುತ್ಕೊಂಡಿದೀವಲ್ಲ, ನಮ್ಗೆ ಯಾರಿಗೂ ಶಾಂತಿ ಇಲ್ರಿ. ಸುಮ್ಮನೆ ಕುಂತೀವಿ, ಎದುರಿಗೆ ಸುಮ್ಮನೆ ಕುಂತೀವಿ, ಎಳೆದಾಡ್ತಾ ಇದ್ದೀವಿ, ಎಳೆದಾಡ್ತೀವಿ. PUC ಪರ್ಸೆಂಟೇಜ್ ಪಕ್ಕದ ಮನೆ ಕಮಲಮ್ಮನ ಮಗನಿಗಿಂತ 1% ಕಡಿಮೆ ತಂದು ನನ್ನ ಮರ್ಯಾದೆ ಹೋಗ್ತದ. ಮಗ ತಂದೆ ತಾಯಿ ಮರ್ಯಾದೆ ಉಳಿಸ್ಬೇಕ್ರಿ, ಪರ್ಸೆಂಟೇಜ್ ತಂದು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲಿ ಬದುಕ್ತಾ ಇದ್ರಿ, ಎಷ್ಟು ಮಟ್ಟಿಗೆ ಜೀವನವನ್ನ ಟೆನ್ಷನ್ ಮಾಡ್ಕೊಂಡಿದ್ದೀವಿ. ಇಷ್ಟು ಸರಳ ಮಾಡ್ಕೊಳ್ಳುವಂತ ಭಾವನೆಗಳೇ ಬರಲಿಲ್ಲ ಮನುಷ್ಯರಿಗೆ ಯಾರಿಗೂ. ಬಹಳ ಸರಳ ಮಾಡ್ಕೊಳ್ಬೇಕಾಗ್ತದೆ. ಬುದ್ಧನ ಹತ್ರ ಯಾರೋ ಬಂದು ಕೇಳಿದ್ರಂತೆ, ಬುದ್ಧ ಹೀಗೆ ಕುಳಿತಿದ್ದ, ಬುದ್ಧನ ಹತ್ರ ಬಂದು ಯಾರು ಕೇಳಿದ್ರಂತೆ, ಜೀವನ ಅಂದ್ರೆ ಏನಪ್ಪ, ಏನಪ್ಪ ಜೀವನ ಅಂದ್ರೆ ಅಂತ ಯಾರೋ ಬುದ್ಧನ ಹತ್ರ ಬಂದು ಕೇಳಿದ್ರಂತೆ. ಬುದ್ಧ ಹೇಳದ, ಬಹಳ ಬಿಗಿಯ ಬೇಡ, ಹರಿದು ಹೋದಿತ್ತು, ಸಡಿಲ ಬಿಡಬೇಡ, ನಾದ ಉಂಟಾಗ್ಲಿಕ್ಕೆ. ಬಹಳ ಬಿಗಿಯ ಬೇಡ, ಹರಿದು ಹೋದಿತ್ತು, ಸಡಿಲ ಬಿಡಬೇಡ, ನಾದ ಉಂಟಾಗ್ಲಿಕ್ಕಿಲ್ಲ. ಜೀವನ ಬಹಳ ಬಿಗಿದ್ರೆ ಹರಿತದ, ಸಡಲ ಬಿಟ್ರ ಅಪಸ್ವರ ಬರ್ತದೆ. ಇಟ್ ಇಸ್ ಬ್ಯಾಲೆನ್ಸ್ ಲೈಫ್, ಬ್ಯಾಲೆನ್ಸ್. ಜೀವನ ಅನ್ನೋದು ಬ್ಯಾಲೆನ್ಸ್. ನಾವು ಯಾವುದನ್ನು ಬೇಡ ಅಂತ ಹೇಳಿದವರಲ್ಲ ಶರಣರು. ಈ ಜಗತ್ತಿನಲ್ಲಿ ಹೊಣ್ಣು ಹೆಣ್ಣು ಮಣ್ಣು ಇವೆಲ್ಲವೂ ಜಗಕ್ಕಿಟ್ಟಿದಂತ ವಿಧಿ, ವಿಧಿ, ವಿಧಿ. ಇದು ಸಂವಿಧಾನ, ಇದು ಸಂವಿಧಾನ. ಸಂವಿಧಾನಕ್ಕೆ ವಿರೋಧವಾಗಿ ನಡೆದ್ರೆ ಮಾತ್ರ ನಿನಗೆ ಶಿಕ್ಷೆ. ಆದ್ರೆ ಬಳಸು, ಆದ್ರೆ ಅದನ್ನು ಬಳಸು. ಹಾಗೆ ಬಳಸು. ಬಹಳ ಬಿಗಿಯ ಬೇಡ, ಹರಿದು ಹೋದಿ, ಸಡಿಲ ಬಿಡಬೇಡ, ನಾದ ಉಂಟಾಗಲಿಕ್ಕಿಲ್ಲ. ಹೆಣ್ಣು ಮಾಯೆ ಅಲ್ಲ ಅದು, ಹೊನ್ನು ಮಾಯೆ ಅಲ್ಲ ಅದು, ಮಣ್ಣು ಮಾಯೆ ಅಲ್ಲ ಇದು. ಇವು ಜಗಕ್ಕಿಟ್ಟಿದಂತ ವಿಧಿ. ಇದು ಸೃಷ್ಟಿಯೊಳಗಡೆ ಇರ್ತಕ್ಕಂಥದ್ದೇ. ಇದರ ನಿಯಮನೇ ಹೀಗೆ. ಇದನ್ನ ಮಾಯೆ ಅಂತ ಕರಿಬೇಡಪ್ಪ, ಮಾಯೆ ಅಂತ ಕರೀಲಿಕ್ಕೆ ಬರೋದಿಲ್ಲ ಇದನ್ನ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ? ನಮ್ಮಲ್ಲಿ ಏನಾಗಿದೆ, ಈ ಇಂತಹ ಪ್ರವಚನಗಳು ಬಂದ್ಬಿಟ್ಟಿದೆ. ನಿರಾಶಕ್ತ ಯೋಗ. ಸುಮ್ಮನೆ ಕೂತ್ಕೊಳ್ಳೋದು. ಏನ್ ಹೇಳಿದ್ರಿ? ಚಲೋ ಹೇಳಿದ್ರಿ. ಏನ್ ಹೇಳಿದ್ರಿ? ಚಲೋ ಹೇಳಿದ್ರಿ. ಹೆಂಗ್ ಹೇಳಿದ್ರಿ? ಅದ್ಭುತ ಹೇಳಿದ್ರಿ. ಜನ ಎಷ್ಟು ಸೇರಿದ್ರಿ? 20,000. ಏನ್ ಹೇಳಿದ್ರಿ? ಏನು? ಇದು ಜೀವನದಲ್ಲಿ ಕಲಿಯೋದು ಬಹಳ ಇದೆ ರೀ. ನೀವು ಸ್ವಲ್ಪ ವಿಚಾರ ಮಾಡಿ ನೋಡಿ. ಜೀವನ ಅಂದ್ರೆ ಏನು ಅಂತ ನೀವು ವೇದ ಓದಬೇಡ್ರಿ, ಆಗಮ ಓದಬೇಡ್ರಿ, ಪುರಾಣ ಓದಬೇಡ್ರಿ, ವಚನನೂ ಓದಬೇಡ್ರಿ. ಜೀವನ ಅಂದ್ರೆ ಏನು? ವಚನನೂ ಓದಬೇಡ್ರಿ. 2 ಬಕೆಟ್ ತೆಗೆದುಕೊಂಡು ಬನ್ರಿ. 2 ಬಕೆಟ್. ಒಂದು ಬಕೆಟ್ ನಲ್ಲಿ ಹಾಲು ಹಾಕ್ರಿ, ಇನ್ನೊಂದು ಬಕೆಟ್ ನಲ್ಲಿ ಹಾಲು ಹಾಕ್ರಿ, ನಂದಿನಿ ಹಾಲು. ಒಂದು ಬಕೆಟ್ ನಲ್ಲಿ ಹಾಲು ಹಾಕ್ರಿ, ಇನ್ನೊಂದು ಬಕೆಟ್ ನಲ್ಲಿ ನಂದಿನಿ ಹಾಲು ಹಾಕ್ರಿ. ಮಡಿವಾಡ್ರ ಮನೆಗೆ ಹೋಗಿ ಕತ್ತೆ ಹಿಡ್ಕೊಂಡು ಬರ್ರಿ. ಕತ್ತೆನ ಹಿಡ್ಕೊಂಡು ಬಂದು ಬಕೆಟ್ ಮುಂದೆ ನಿಲ್ಲಿಸ್ರಿ. ಕತ್ತೆ ಯಾವುದು ಕುಡಿತದೆ ನೋಡಿ ಜೀವನ ಪ್ರಾರಂಭ ಮಾಡ್ರಿ. ಏನು ಜೀವನದ ಅರ್ಥ? ಏನಿದೆ ಪ್ರಪಂಚ? ಸ್ವಾಮಿ, ನಮಗೆ ಒಂದು ಕತ್ತೆ ನಮ್ಮ ಜೀವನವನ್ನು ತೋರಿಸ್ತದೆ, ಒಂದು ಇರುವೆ ನಮಗೆ ಜೀವನವನ್ನು ತೋರಿಸ್ತದೆ, ಒಂದು ಪಕ್ಷಿ ನಮ್ಮನ್ನ ಜೀವನವನ್ನು ತೋರಿಸ್ತದೆ, ಒಂದು ಹಾವು ನಮಗೆ ಜೀವನವನ್ನು ತೋರಿಸುತ್ತೆ, ಒಂದು ಮರ ನಮಗೆ ಜೀವನವನ್ನು ತೋರಿಸುತ್ತೆ. ನೇಚರ್ ಇಸ್ ದ ಟೀಚರ್ ಅಂತ ಹೇಳ್ತಾರೆ. ನೇಚರ್ ಇಸ್ ದ ಟೀಚರ್ ಅಂತ ಹೇಳ್ತಾರೆ. ಸೃಷ್ಟಿಯ ಒಳಗಡೆ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿ ಇದೆಯಲ್ಲ, ಇಟ್ ಇಸ್ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಆದ್ರೆ ಅದರ ಕಡೆಗೆ ನಮಗೆ ಗಮನ ಇಲ್ಲ.
ಅದಕ್ಕಾಗಿ ಇವತ್ತು ನಿಮ್ಮೆಲ್ಲರ ಜೀವನ ಏನಾಗಿದೆ? ಕಸರ ಮುಸರ ಕಸರ ಮುಸರ, ಜಂಜಾಟ 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 ಜಂಜಾಟ, ಬಹಳ ಜಂಜಾಟ ಬಹಳ ಜಂಜಾಟ. ಜೀವನ ಎಷ್ಟು ಹಿಂಸೆ ಮಾಡಿಕೊಂಡು ಬದುಕ್ತಾ ಇದ್ದೀವಿ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಸಾವಿನ ಸಮೀಪ ಹೋಗಲಿಕ್ಕೆ ಪ್ರಯತ್ನ ಪಡುತ್ತಿದ್ದೇವೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಮೀಪ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ನಾವೆಲ್ಲರೂ. ಯಾವಾಗ ಸಾವು ಬಂದಿತ್ತಪ್ಪ ಸಾಕು, ಯಾವಾಗ ಮರಣ ಬಂದಿತ್ತು ಸಾಕು. ಅದಕ್ಕೆ ಶರಣರು ಮರಣವೇ ಮಹಾನೋವಿಮೆ ಎಂದರು. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಗಿರು, ಸಾವೆಂಬುದು ಸ್ವಯವಲ್ಲ. ಸಾವಿಗೂ ಬ್ರೇಕ್ ಹಾಕಿದ್ರು, ಆ ಸಾವಿಗೂ ಬ್ರೇಕ್ ಹಾಕಿದ್ರು. ಅದಕ್ಕಾಗಿ ಇಲ್ಲಿ ನನ್ನ ಉದ್ದೇಶ ಏನು ಪ್ರವಚನದು ಅಂತಂದ್ರೆ, 30 ದಿವಸದೊಳಗಡೆ ನೀವೇನೂ ಆಗಬೇಕಾಗಿಲ್ಲ, ಶರಣರಾಗಬೇಕಾಗಿಲ್ಲ, ಸ್ವಾಮಿಗಳಾಗಬೇಕಾಗಿಲ್ಲ, ಗೃಹಸ್ಥರಾಗಬೇಕಾಗಿಲ್ಲ. ನಿಮ್ಮ ಒಲವಿನಂತಾಗುವಂತಹ ಜೀವನವಾದರೂ ನೀವು ಸ್ವೀಕರಿಸಬೇಕಾಗ್ತದೆ. ನಿಮ್ಮ ಒಲವಿನಂತಾಗುವ ಜೀವನವಾದರೂ ಸ್ವೀಕರಿಸಬೇಕಾಗ್ತದೆ. ಅದಕ್ಕಾಗಿ ನಾನು ನನ್ನ ಪ್ರವಚನದಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನ ಯಾಕೆ ಆಹ್ವಾನ ಮಾಡ್ತೀನಿ ಅಂತಂದ್ರೆ, ಎದ್ದು ಬನ್ನಿ ವಿದ್ಯಾರ್ಥಿಗಳಿಗೆ. ಯಾಕೆ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಅಂದ್ರೆ, ವಿದ್ಯಾರ್ಥಿಗಳಿಗೆ ಧರ್ಮ ಅಂತ ಹೇಳಿದ್ರೆ ಇವತ್ತು ಅದೊಂದು ಮೂಢನಂಬಿಕೆಯಾಗಿದೆ. ಧರ್ಮ ಅಂತ ಹೇಳಿದ್ರೆ ಅಂಧಾನುಕರಣೆ ಆಗಿದೆ. ನಿನ್ನೆ ನಾನು ಈ ಕಡೆಯಿಂದ ಬರುವಾಗ ಎಲ್ಲ 125 ಹುಡುಗರು ನಿಂತಿದ್ರು. ಇವತ್ತು ಅಲ್ಲಿ 20 ಹುಡುಗರು ಕಾರ್ನಲ್ಲಿ ನಿಂತಿದ್ರು. ನೋಡಪ್ಪ, ಬೀದರ್ಗೆ ನಿತ್ಯಾನಂದರು ಬಂದಾರಂತ. ಜೋಕ್ ಅರ್ಥ ಆಗಲಿಲ್ಲ ನನಗೆ. ಬೀದರ್ಗೆ ನಿತ್ಯಾನಂದರು ಬಂದಾರ ಅಂತ. ಪರವಾಗಿಲ್ಲ, ಇರ್ಲಿ, ಅವರು ನಾನು ನಿಜಗುಣಾನಂದ್ರು, ಅವರು ನಿತ್ಯಾನಂದರು. ವ್ಯತ್ಯಾಸ ಏನಾಯ್ತಂದ್ರೆ, ಇಲ್ಲಿ ಏನಾಗಿದೆ ಅಂತಂದ್ರೆ, ಸಮಾಜದಲ್ಲಿ ನಿಮ್ಮ ತಪ್ಪಲ್ಲ, ನಿಮ್ಮದು ಯಾವುದೂ ತಪ್ಪಿಲ್ಲ. ಸಮಾಜದೊಳಗಡೆ ನಿಮ್ಮ ತಪ್ಪುಗಳಿಲ್ಲ. ಈ ಜಗತ್ತಿನಲ್ಲಿ ಎಲ್ಲವನ್ನ ಮೀರಿರ್ತಕ್ಕಂಥದ್ದು ಕೊನೆಯ ತೀರ್ಮಾನ ಯಾವುದು ಅಂತ ಹೇಳಿದ್ರೆ ಧರ್ಮದ ಅಧಿಕಾರಿಗಳು, ಧರ್ಮದ ಮುಖಂಡರು, ಇವರೇ ಕೊನೆಯ ತೀರ್ಮಾನಕರಾಗ್ತಾರೆ. ಸಮಾಜ ಎಲ್ಲದರ ಕಡೆಯಿಂದ ನಿಂತು ನಿಲ್ತಕ್ಕಂಥದ್ದು. ರಾಜಕಾರಣ ಭ್ರಷ್ಟತೆ ಆಯಿತು, ಧರ್ಮದ ಕಡೆ ಮುಖ ಮಾಡ್ತದೆ. ಸಮಾಜ ಭ್ರಷ್ಟತೆ ಆಯಿತು, ಧರ್ಮದ ಕಡೆ ಮುಖ ಮಾಡ್ತದೆ. ಕುಟುಂಬದ ಭ್ರಷ್ಟತೆ ಬಂತು, ಧರ್ಮದ ಕಡೆ ಮುಖ ಮಾಡ್ತದೆ. ಅದಕ್ಕಾಗಿ ಧರ್ಮ ಯಾವಾಗಲೂ ಹಿಡಿದ ತ್ರಾಸಿನ ತಕ್ಕಡಿಯ ಮುಳ್ಳಿನಂತೆ ನಿಂತಿರ್ಬೇಕಾಗ್ತದೆ. ಧರ್ಮ ಹಿಡಿದ ತ್ರಾಸಿನ ತಕ್ಕಡಿಯ ಮುಳ್ಳಿನಂತೆ ನಿಂತಿರಬೇಕಾಗ್ತದ. ಬಸವಣ್ಣನವರು ಆ ರೀತಿಯ ಧರ್ಮವನ್ನು ಹಿಡಿದಿದ್ರು. ಹಿಡಿದ ತ್ರಾಸಿನ ತಕ್ಕಡಿಯ ಮುಳ್ಳಿನಂತೆ ನಿಂತಿರುವೆ. ಒಂದು ಜವ್ಯ ಕೊರತೆಯಾದರೆ ಎನ್ನ ಅದ್ದಿನಿ ಎದ್ದು ಹೋಗು ಕೂಡಲ ಸಂಗಮ ದೇವ. ವಚನನೇ ಅಷ್ಟು ಚಂದಾರಿ ನಮಗೆ. ವಚನನೇ ಹೇಳೋದೇ ಒಂದು ಆನಂದ ನಮಗೆ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದಂದ್ರೆ, ಇದು ಸೆಕೆಂಡ್ ಡೇ ಪ್ರವಚನ. ಸುಮ್ಮನೆ ನಾನು ಹೀಗೆ ಹೇಳ್ತಾ ಇರ್ತಕ್ಕಂಥ ವಿಷಯಗಳು ಏನು ಅಂತಂದ್ರೆ, ನಿಮ್ಮ ಮಕ್ಕಳನ್ನ ಕರೆದುಕೊಂಡು ಬರ್ಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆಂದ್ರೆ ಇವತ್ತು ತಂದೆ ತಾಯಿಗಳನ್ನ ಮಕ್ಕಳು ನೋಡ್ತಾ ಇಲ್ಲ, ಮಕ್ಕಳನ್ನ ತಂದೆ ತಾಯಿಗಳು ನೋಡ್ತಾ ಇಲ್ಲ. ಮನೆ ಒಳಗಡೆ ತಂದೆ ತಾಯಿಗಳ ಮಕ್ಕಳ ಜೊತೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲ. ಬಂದಂತಹ ಸೊಸೆ ಮನೆ ಒಳಗಡೆ ವಾತಾವರಣ ಚೆನ್ನಾಗಿ ಇಟ್ಕೊಳ್ತಾ ಇಲ್ಲ. ತಂದೆ ತಾಯಿಗಳು ಹೇಗೆ ಮೇಂಟೆನೆನ್ಸ್ ಮಾಡಬೇಕು ಮಕ್ಕಳ ಜೊತೆಯಲ್ಲಿ ಅನ್ನತಕ್ಕಂಥ ಭಾವ ಇಲ್ಲ. MA ಆಗಿದ್ದೀವಿ, BA ಆಗಿದ್ದೀವಿ, BS ಆಗಿದ್ದೀವಿ, MTech ಆಗಿದ್ದೀವಿ, BBA ಆಗಿದೆ, MBA ಆಗಿದೆ, ಹಣ ಗಳಿಸಿದೀವಿ, ಮನೆ ಕಟ್ಟಿದೀವಿ. ಆದ್ರೆ ಯಾಕೆ ವಾತಾವರಣವನ್ನು ಸೃಷ್ಟಿಗೊಳಿಸ್ಕೊಳ್ಬೇಕನ್ನತಕ್ಕಂಥದ್ರಲ್ಲಿ ಸೋಲ್ತಾ ಇದೆ. ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದೇವೆ ನಾವು. ಆ ಸೋಲಿಕ್ಕೆ ಕಾರಣ ಏನು ಅನ್ನತಕ್ಕಂಥದನ್ನು ಹುಡುಕಬೇಕಾಗ್ತದೆ. ಹಣ ಗಳಿಸೋದೇನು ದೊಡ್ಡ ಮಾತಲ್ಲ. ಹಣ ಗಳಿಸಬಹುದು, ನಾವು ಮನೆ ಗಳಿಸಬಹುದು, ವಿದ್ಯೆ ಗಳಿಸಬಹುದು, ಏನು ದೊಡ್ಡ ಮಾತು. BA, MBA, BE ಏನು ದೊಡ್ಡ ಮಾತು. ಮೊನ್ನೆ ತಾನೇ ನೀವು ನೋಡಿದ್ರಿ ಉದಯದೊಳಗಡೆ, ಅವಳು BEನೇ, ಅವನು BEನೇ. ಅವಳು 80,000, ಇವಳು 80,000. ಇಬ್ರು ಇನ್ಫೋಸಿಸ್ ಅಲ್ಲೇ ಕೆಲಸ ಮಾಡುವವರು. ಆದ್ರೆ ಅವಳಿಗಿಲ್ಲ, ಅವಳಿಗಿಲ್ಲ. ಗೊತ್ತಾಗ್ಲಿಲ್ಲ, ಇಬ್ರು ವಿಷ ಕುಡಿದ್ರು, ರೂಮಲ್ಲಿ ಸತ್ತೋದ್ರು. ಏನ್ ತಗೊಂಡು ಮಾಡೋದು BE? ಏನ್ ತಗೊಂಡು ಏನ್ ಮಾಡೋದು? ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್. ಇವತ್ತು ಹೊಂದಾಣಿಕೆಯ ಜೀವನವೇ ನಮ್ಮಲ್ಲಿ ಇಲ್ಲ. ಹೊಂದಾಣಿಕೆ ಜೀವನಗಳಿಲ್ಲ. ಮಹಾತ್ಮರು ಹೇಳಿರ್ತಕ್ಕಂಥ ಮಾತುಗಳ ಕಡೆಗೆ ನಮ್ಮ ಗಮನವಿಲ್ಲ. ಮಹಾತ್ಮರು ಹೇಳಿರ್ತಕ್ಕಂಥ ವಿಚಾರಗಳ ಕಡೆಗೆ ನಮ್ಮ ಗಮನವಿಲ್ಲ. ಧರ್ಮ ಅನ್ನತಕ್ಕಂಥದ್ದು ಅಂಧಾನುಕರಣೆ ಎಲ್ಲ. ಅದು ಧರ್ಮ ಅನ್ನತಕ್ಕಂಥದ್ದು ಆಚರಣೆ ಅಲ್ಲ. ಧರ್ಮ ಅನ್ನತಕ್ಕಂಥದ್ದು ಜ್ಞಾನ ಅಲ್ಲ. ಧರ್ಮ ಅನ್ನತಕ್ಕಂಥದ್ದು ಗುಡಿ ಅಲ್ಲ. ಧರ್ಮ ಅನ್ನತಕ್ಕಂಥದ್ದು ಗುಂಡಾರವಲ್ಲ. ಧರ್ಮ ಅನ್ನತಕ್ಕಂಥದ್ದು ಪೂಜೆಯಲ್ಲ. ಧರ್ಮ ಅನ್ನತಕ್ಕಂಥದ್ದು ಪುನಸ್ಕಾರವಲ್ಲ. ಧರ್ಮ ಅನ್ನತಕ್ಕಂಥದ್ದು ನಮ್ಮ ವರ್ತನೆಗಳನ್ನು ಪರಿವರ್ತನೆ ಮಾಡಿಕೊಂಡು ಇರುವವರೆಗೆ ಅನುಭವಿಸಿ ಹೋಗುವುದು ಯಾವುದು? ಅದು ಧರ್ಮ. ಎಷ್ಟು ಚೆನ್ನಾಗಿ ಶರಣರು ಧರ್ಮದ ವ್ಯಾಖ್ಯಾನ ಕೊಡ್ತಾರೆ. ಅನುಭವಿಸು, ನೀವು ಅನುಭವಿಸು.
ಹಾಗಾಗಿ ನಾವೆಲ್ಲರೂ ಏನಾಗಿದ್ದೀವಿ, ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದೇವೆ. ಇವತ್ತು ಡಿಪ್ರೆಷನ್ ಆಗ್ತಾ ಇದ್ದೇವೆ, ಏಕಾಂತದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಅದಕ್ಕೆ ಶರಣರು ಮನೆಗಳೇ ಮಠಂಗಳಾಗಬೇಕು ಅಂದ್ರು. ಮನೆಗಳಲ್ಲ ಮಠಂಗಳಾಗಬೇಕು ಅಂದ್ರು. ಹೀಗೆ ನಾನು ಕೊಪ್ಪಳದಲ್ಲಿ ಪ್ರವಚನ ಮಾಡುವಾಗ ಮನೆಗಳೆಲ್ಲ ಮಠಂಗಳಾಗಬೇಕು ಅಂತ ಹೇಳಿದೆ. ಮಾರನೇ ದಿವಸ ಒಂದು ಚೀಟಿ ಬಂತು, ಮಠಗಳು ಏನಾಗಬೇಕು. ಬಹಳ ಮಜಾ ಅದರಿ. ಮನೆಗಳೆಲ್ಲ ಮಠಂಗಳಾಗಬೇಕು ಅಂತ ಹೇಳಿದ ಪುಣ್ಯ ನಮ್ಗೆ ಚೀಟಿ ಬಂತು, ಮಠಗಳು ಏನಾಗಬೇಕು. ನನಗೆ ಮೊದಲೇ ಬರುವಾಗ 0ದಲ್ಲಿ ಇರ್ತೀನಿ, ಮಧ್ಯದಲ್ಲಿ 90 ಆಗಿರ್ತದೆ. ಅದು ವೋಲ್ಟೇಜ್ ಓಡ್ತಾ ಇರ್ತದೆ. ಸಿಟ್ಟು ಬಂತು ನನಗೆ, ಮಠಗಳೇನೋ ಆಗಬೇಕು ಅಂತ ಕಳಿಸಿದ್ರು. ನಾನೇ ಮಠಗಳು ಒಂದು ಕಾಲದಲ್ಲಿ ಬಹಳ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದವು. ಇತ್ತೀಚಿನ ಮಠಗಳು ದೊಡ್ಡ ದೊಡ್ಡ ಅಡತಿ ಅಂಗಡಿಯವರಿಗೆ, MLAಗಳಿಗೆ, ಅವರಿಗೆಲ್ಲರಿಗೂ ಸಹ ಎಲೆಕ್ಷನ್ ಟೈಮಲ್ಲಿ ಬಡ್ಡಿ ಕೊಡುವ ಕೇಂದ್ರಗಳಾಗಿದ್ದಾವೆ ಅಂತ ಹೇಳಿದೆ. ನಾನು ಇದಕ್ಕಿಂತ ಏನೇನು ಹೇಳೋದು ಅಂತ ಹೇಳಿದೆ. ಇದು ಅಪಾರ್ಥದ ಮಾತಲ್ಲ. ನಾನು ಸ್ವಾಮಿ ಯಾರು ಬೇಕಾದ್ರೂ ಕೇಳೋಣ, ಮಠಾಧಿಪತಿಗಳು ಕೇಳಬಾರ್ದು. ಒಂದು ಪಕ್ಷ ಭಕ್ತ ಏನಾದರೂ ಒಂದು ಚೂರು ಕೆಲ್ಲಲಿ, ಅವನ ಜೀವನದ ಏನಾದರೂ ತೊಂದರೆ ಆಗಬಹುದು. ಧರ್ಮ ಕೆಡಬಾರ್ದು, ಸ್ವಾಮಿ ಕೆಡಬಾರ್ದು, ಧರ್ಮ ಕೆಡಬಾರ್ದು. ಈ ಜಗತ್ತು ನಿಂತಿರುವುದೇ ದೇವರ ನಂತರ ನಿಂತಿರ್ತಕ್ಕಂತಹ ಒಂದು ಶಕ್ತಿ ಯಾವುದು ಅಂತಂದ್ರೆ ಮಠ. ದೇವರ ನಂತರ ನಿಂತಿರುವ ಶಕ್ತಿ ಯಾವುದು ಅಂತ ಹೇಳಿದ್ರೆ ಗುರು. ಗುರುವನ್ನ ಬಹಳ ಚೆನ್ನಾಗಿ ನೋಡುವ ಕಾಲ ಬಂತು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ಆ ಸ್ಥಾನ ಇದೆಯಲ್ಲ, ಆ ಸ್ಥಾನ ಬಹಳ ದೊಡ್ಡದು. ಅದು ಜರುಗಿತು, ಸಮಾಜ ಜರುಗುತ್ತದೆ. ಧರ್ಮ ಅಂತ ಹೇಳಿದ್ರೆ ಫೌಂಡೇಶನ್, ಮನೆಗಳು ಅಂತ ಹೇಳಿದ್ರೆ ಭಕ್ತರಿದ್ದಾರೆ. ಇವತ್ತು ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ, ನಮ್ಮಂತ ಮಠಾಧಿಪತಿಗಳು ಹೊರಗೆ ಬೀಳಬೇಕು, ಹೊರಗೆ ಬೀಳಬೇಕು, ಹೊರಗೆ ಬೀಳಬೇಕು. ಸುಮ್ಮನೆ ಗಂಟೆ ಅಲ್ಲಾಡಿಸ್ಕೊಂಡು ಕೂತ್ರೆ ಸಾಲದು. ಬಹಳ ಜನ ಸ್ವಾಮಿಗಳಿಗೆ ಇದನ್ನೇ ಹೇಳ್ತೀನಿ, ಅನುಷ್ಠಾನ ಅನುಷ್ಠಾನ ಅಂತ 40 ದಿವಸ ಸುಮ್ಮನೆ ಕೂರ್ತಾರೆ. ನೀರಿಲ್ದೆ, ಹಾಲಿಲ್ದೆ, ಏನ್ ತರ್ತಾರೋ, ಏನ್ ಮಾಡ್ತಾರೋ, ಏನು ಪವಾಡ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಎದಕ್ ಸ್ವಾಮಿ, ನಾನು ಬಹಳ ಜನ ನನಗೆ ವಿರೋಧ ಮಾಡ್ತಾರೆ, ನೀ ಸ್ವಾಮಿಗಳೆಲ್ಲ ಅಂತ. ನನ್ನ ಸ್ವಾಮಿ ಅಲ್ದಿದ್ರು ಪರವಾಗಿ ಹೇಳಬೇಡ, ಹೋಗ ಕಡೆ ಅಂತ ಹೇಳಿ. ನನ್ನ ಸ್ವಾಮಿ ಅಂದ್ರೆ ಏನ್ ತಗೊಂಡು ಏನ್ ಮಾಡೋದು? ನೀನ್ ಯಾವ ಅನುಷ್ಠಾನ ಮಾಡ್ತೀರಿ ಸ್ವಾಮಿ, ಯಾವ ಅನುಷ್ಠಾನ ಮಾಡ್ತೀರಿ? ಸಂಜೆ ಹೊತ್ತು ಮಠಗಳಲ್ಲಿ 100 ಜನ ಇಲ್ಲ, ಆದ್ರೆ ಬೀದರ್ನೊಳಗಡೆ ಸರಾಯಿ ಅಂಗಡಿ ಮುಂದೆ 1000 ಜನ ನಿಂತಿದ್ದಾರೆ ಸ್ವಾಮಿ. ನಿಂತವರು ಯಾರು? ನಿಂತವರು ಯಾರು ಸ್ವಾಮಿ? ನಿಂತವರು ನನ್ನ ಅಕ್ಕನ ಮಗ, ನನ್ನ ತಮ್ಮನ ಮಗ, ನನ್ನ ಅಣ್ಣನ ಮಗ, ನನ್ನ ಮಗ, ನನ್ನ ಸ್ನೇಹಿತನ ಮಗ, ನನ್ನ ಗುರುವಿನ ಮಗ ನಿಂತಿದ್ದಾನೆ ಸ್ವಾಮಿಯಲ್ಲಿ. ನಿಂತವರು ಯಾರು? ನನಗೆ ಅನುಷ್ಠಾನ ನಿಮ್ಮ ಮಠಗಳಲ್ಲಿ ಮಾಡಬೇಡ್ರಿ, ಗವಿಗಳಲ್ಲಿ ಮಾಡಬೇಡ್ರಿ. ಬನ್ನಿ ನೀವು ಸರಾಯಿ ಅಂಗಡಿ ಮುಂದೆ ಕುಳಿತುಕೊಳ್ಳಿ. ಏನು ತಾಂಡವಾಡ್ತಾ ಇದೆ ಸ್ವಾಮಿ ಇವತ್ತು? ಏನ್ ನಡೆದಿದೆ ಅನ್ನತಕ್ಕಂಥದ್ದೇ ಗೊತ್ತಾಗ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಹೇಳಿ ಪ್ರಯೋಜನ. ನಮ್ಮಂತ ಸ್ವಾಮಿಗಳು ಕುಡುಕರಾಗ್ಬಿಟ್ಟು ಏನು ಮಾಡಕ್ಕಾಗ್ಬಿಟ್ಟು ನಾವು ಕುಡಿಲಿಕ್ಕೆ ಪ್ರಾರಂಭ ಮಾಡ್ಬಿಟ್ಟಿದ್ವಿ. ಮತ್ ನಾನಲ್ಲ, ನಾಳೆ ಯಾರೋ ತಗೊಂಡು ಬಂದಿರಿ, ತಗೊಳ್ರಿ ಬುದ್ಧಿ. ಏನು ಮಾಡಬೇಕು? ಇದನ್ನು ಹೇಳಿದ್ರೆ ಮಹಾ ಅಪರಾಧ. ನಾನು ಹೇಳಲೇಬಾರದಂತ, ಒಳ್ಳೆಯದನ್ನು ಹೇಳಬಾರದಂತ, ಕ್ರಾಂತಿ ಬೇಗ ಸುಧಾರಿಸುವುದಿಲ್ಲ ಅಂತ. ಸ್ವಾಮಿ ನಮಗೆ ಒಂದೊಂದು ಸಲ ಯೋಚನೆ ಮಾಡ್ತೇನೆ, ಇವತ್ತು ಮಠಗಳು ಉದ್ಧಾರ ಆಗಬೇಕಾಗಿಲ್ಲ, ನಮಗೆ ಮಠಗಳು ಉದ್ಧಾರ ಆಗಬೇಕಾಗಿಲ್ಲ, ದೇವಸ್ಥಾನಗಳು ಉದ್ಧಾರ ಆಗಬೇಕಾಗಿಲ್ಲ, ಮಸೀದಿ ಉದ್ಧಾರಗಳಾಗಬೇಕಾಗಿಲ್ಲ, ಚರ್ಚ್ ಉದ್ಧಾರ ಆಗಬೇಕಾಗಿಲ್ಲ, ಮನೆಗಳು ಉದ್ಧಾರ ಆಗಬೇಕಾಗಿದೆ, ಮನೆಗಳಲ್ಲಿ ಇರ್ತಕ್ಕಂಥ ಮನಸ್ಸುಗಳು ಉದ್ಧಾರ ಆಗಬೇಕಾಗಿದೆ, ಜೀವಗಳಿಗೆ ಬೆಲೆ ಬರಬೇಕಾಗಿದೆ. ಜೀವಕ್ಕೆ ಇವತ್ತು ಹೃದಯಕ್ಕೆ ಬೆಲೆ ಕೊಡುವಂತ ಜೀವಿ ಇದ್ದಡೆ ಕ್ಷೇತ್ರ, ಉದಯವಿದ್ದಡೆ ತೀರ್ಥ ಅನ್ನತಕ್ಕಂಥ ಮಾತನ್ನ ಗಮನ ಇಡಬೇಕಾಗ್ತದೆ. ಇವತ್ತು ಜೀವಿಗಳೆಲ್ಲ ನಶ್ವರವಾದಂತಹ ವಾತಾವರಣದಲ್ಲಿ ನಡೀತಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಎದ್ದೇಳಬೇಕಾಗ್ತದೆ. ಯುವಕರು ಎದ್ದು ಬರಬೇಕಾಗ್ತದೆ. ಯುವಕರೇ ಎದ್ದೇಳಿರಿ, ಯುವಕರೇ ನೀವೆಲ್ಲರೂ ಎದ್ದೇಳಿರಿ. ಇದು ಸಾಮಾನ್ಯವಾದಂತ ಜೀವನವಲ್ಲ, ಇದು ಸಾಮಾನ್ಯವಾದಂತ ಜೀವನವಲ್ಲ. ಸ್ವಾಮಿ ವಿವೇಕಾನಂದರು ಕೇವಲ 32 ವರ್ಷದಲ್ಲಿ ಇಡೀ ಅಖಂಡ ಭಾರತವಲ್ಲ, ಇಡೀ ದೇಶವನ್ನು ಸುತ್ತಿ ಬಂದರು. ಬಹಳ ಸಣ್ಣ ವಯಸ್ಸಿನಲ್ಲಿ ಚನ್ನಬಸವಣ್ಣ, ಬಹಳ ಸಣ್ಣ ವಯಸ್ಸಿನಲ್ಲಿ ಚನ್ನಬಸವಣ್ಣ ಎಂತೆಂಥವರು ಈ ಜಗತ್ತಿನಲ್ಲಿ ಆಗಿ ಹೋದ್ರು. ಎದ್ದೇಳಿ, ಶಕ್ತಿ ನಿಮ್ಮ ಕೈಯಲ್ಲಿದೆ, ಯುಕ್ತಿ ನಿಮ್ಮ ಕೈಯಲ್ಲಿದೆ, ಬುದ್ಧಿ ನಿಮ್ಮ ಕೈಯಲ್ಲಿದೆ. ನೀವು ನಶ್ವರವಾಗಬೇಡ್ರಿ. ದೇವಸ್ಥಾನಗಳಲ್ಲಿ ಇರ್ತಕ್ಕಂತಹ ಗುಡಿಗುಂಡಾರದಲ್ಲಿ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಪಡಬೇಡ್ರಿ. ಮಠಮಾನ್ಯಗಳಲ್ಲಿ ಗುರುಗಳ ಮಧ್ಯದಲ್ಲಿ ಕುಳಿತುಕೊಂಡವರ ಆಶೀರ್ವಾಚನದಿಂದ ಉದ್ಧಾರ ಆಗಬೇಡ್ರಿ. ನಿಮ್ಮ ಶಕ್ತಿ ನಿಮ್ಮೊಳಗಿದೆ, ನೀವು ಎದ್ದು ಬನ್ನಿ. ನಿಮ್ಮ ಶಕ್ತಿ ನಿಮ್ಮೊಳಗಿದೆ, ನಿಮ್ಮ ಶಕ್ತಿ ನಿಮ್ಮೊಳಗಿದೆ, ಎದ್ದು ಬನ್ನಿ ಯುವಕರೇ, ಎದ್ದು ಬನ್ನಿ. ನಿಮಗೆ ಬಹಳ ಉದ್ಧಾರವಾದಂತ ಭವಿಷ್ಯ ಇದೆ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕು. ಏನ್ರಿ, ನನಗೊಂದೊಂದು ಸಲ ನೋಡಿದ್ರೆ
ನನ್ನ ಜೀವನದ 50 ವರ್ಷದಲ್ಲಿ ನನ್ನ ಚೀರಾಟ, ನನ್ನ ಹೋರಾಟದಲ್ಲಿ ಒಂದು 50 ಹುಡುಗರನ್ನ ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯುವಕರಲ್ಲಿ ಏನೋ ಒಂದು ಶಕ್ತಿ ನಿಂತೋಗ್ಬಿಟ್ಟಿದೆ, ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬಹಳ ನೋವಾಗ್ತದೆ. ಒಂದೊಂದು ಮನೆಗೆ ಹೋದ್ರೆ, ಒಂದೊಂದು ಮನೆಯೊಳಗೆ ಹೋದ್ರೆ ಇವತ್ತಿಗೂ ನಾನು ಒಂದೊಂದು ಮನೆಗೆ ಹೋದ್ರೆ ಇಬ್ಬರಿಬ್ಬರು ಕುಡುಕರಿದ್ದಾರೆ. ಮಿನಿಮಮ್ ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ, ತಂದೆ ತಾಯಿಗಳ ಮಾತು ಕೇಳ್ತಾ ಇಲ್ಲ, ಧರ್ಮಗುರುಗಳ ಮಾತುಗಳನ್ನು ಕೇಳ್ತಾ ಇಲ್ಲ. ಕಾರಣ ಏನು ಅನ್ನತಕ್ಕಂಥದ್ದು ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಈ ದೇಶದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳಿದ್ರು. ಈ ದೇಶದಲ್ಲಿ ವೃದ್ಧಾಶ್ರಮಗಳಾಗ್ಬಿಟ್ಟು ತಂದೆ ತಾಯಿಗಳನ್ನು ತೆಗೆದುಕೊಂಡು ಹೋಗಿ ಪೇಮೆಂಟ್ ಕೊಟ್ಟು ಸಾಕುವಂತ ಮಕ್ಕಳು ಹುಟ್ಟುದ್ರು ಈ ಜಗತ್ತಿನಲ್ಲಿ. ಆ ವಾಕ್ಯಕ್ಕೆ ಬೆಲೆ ಇದೆಯೇ? ಆ ಮಾತಿಗೆ ಬೆಲೆ ಇದೆಯೇ? ಆ ಜೀವಕ್ಕೆ ಬೆಲೆ ಇದೆಯೇ? ಪಶು ಪಕ್ಷಿ ಪ್ರಾಣಿಗಳಿಗಿಂತ ಆಗುವುದ್ರು ತಂದೆ ತಾಯಿಗಳು. ಹಿರಿಯರಿಗೆ ಗೌರವ ಕೊಡಲಾರದ ಮಕ್ಕಳು ಹುಟ್ಟಿದರು ಈ ಜಗತ್ತಿನಲ್ಲಿ. 10 ಮಕ್ಕಳ ಎತ್ತು ಪರಿವಳು ತಾಯಿ ಮುತ್ತು ಮಾಣಿಕ್ಯದಿಂದ ಪಾಡಿ, 10 ಮಕ್ಕಳನ್ನ ಪರಿವಳೆ ಕೆತ್ತುಬೋಳಾಡುವರು ಬಸವ. 10 ಮಕ್ಕಳನ್ನ ಇಬ್ಬರು ತಂದೆ ತಾಯಿಗಳು ಸಾಕ್ತಾರಂತೆ. ಆದ್ರೆ ಇಬ್ಬರು ತಂದೆ ತಾಯಿಗಳನ್ನ ಸಾಕಬೇಕಾದ್ರೆ 10 ಮಕ್ಕಳು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಆಡಿಸ್ತಾರೆ. ಏನು ಜೀವನದ ಅರ್ಥ? ನೋ ಲವ್. ಪ್ರೇಮಕ್ಕೆ ಬೆಲೆಯೇ ಇಲ್ಲ, ಪ್ರೇಮಕ್ಕೆ ಬೆಲೆಯೇ ಇಲ್ಲ. ಮಾತೃವಾತ್ಸಲ್ಯಕ್ಕೆ ಕರುಣೆ ಇಲ್ಲ. ತಂದೆ ಗಳಿಸಿರುವಂತಹ ಆಸ್ತಿಗೆ ಬೆಲೆ ಇಲ್ಲ. ಹಡದಂತ ಜೊತೆಯಲ್ಲಿ ಹುಟ್ಟಿ ಬಂದಂತ ಅಕ್ಕ ತಂಗಿಯರು ದೂರ ಆದ್ರು, ಅಣ್ಣ ತಮ್ಮಂದಿರು ದೂರ ಆದ್ರು, ತಮ್ಮಂದಿರು ದೂರ ಆದ್ರು, ತಂದೆ ತಾಯಿಗಳು ದೂರ ಆದ್ರು. ಇದು ಬದುಕು, ಇದು ಕುಟುಂಬ, ಇದು ಜೀವನ. ಇದು ಕುಟುಂಬ, ಇದು ಜೀವನ. ಎಲ್ಲಿ ಅವಿಭಕ್ತ ಕುಟುಂಬಗಳೆಲ್ಲ ಹೋದ್ರೂ ಪರವಾಗಿಲ್ಲ, ಪ್ರೀತಿ ವಿಶ್ವಾಸದ ಕೊರತೆ ಬಂತು. ಕಾರಣ ಏನು ಅಂತಂದ್ರೆ ಕೇವಲ ಭೌತಿಕವಾದ ಪ್ರಪಂಚದಲ್ಲಿ ಬದುಕುವ ಆಸೆ ಆಕಾಂಕ್ಷೆಗಳಿಗೆ ಬಲಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅದಕ್ಕಾಗಿ ಶರಣರು ಬಹಳ ಸುಂದರವಾದಂಥ ಚಿಂತನೆಗಳನ್ನು ಇಟ್ಟರು ಈ ಜಗತ್ತಿನಲ್ಲಿ. ಅಪ್ಪ, ಇದು ಸಾಮಾನ್ಯವಾದಂತಹ ಜೀವ ಅಲ್ಲ, ಇದು ಸಾಮಾನ್ಯವಾದಂತಹ ಬದುಕಲ್ಲ. ಇದನ್ನು ಚೆನ್ನಾಗಿ ವೀಕ್ಷಣೆ ಮಾಡು ನೀನು. ಇದನ್ನು ವೀಕ್ಷಣೆ ಮಾಡಿ ಇದನ್ನು ಪ್ರಯತ್ನ ಪಡು ನೀನು. ಇದನ್ನ ಚೆನ್ನಾಗಿ ವೀಕ್ಷಣೆ ಮಾಡು ನೀನು. ಏನು ಬೇಕಾದ್ರೂ ಗಳಿಸಬಹುದು ಈ ಜಗತ್ತಿನಲ್ಲಿ. ಎಲ್ಲವನ್ನು ಅರಿತು ಬಲವೇನಯ್ಯ ತನ್ನ ತಾನರಿಯದನಕ್ಕ, ತನ್ನಲ್ಲಿ ಅರಿವು ಸ್ವಯವಾದ ಬಳಿಕ ಅನ್ಯನ ನರಸನುಂಟೆ. ಅಗಸ ನೀರೊಳಗಿರುವುದು ಮಾಯಾರಿ ಸತ್ತಂತೆ, ತನ್ನೊಳಗಿರುವ ನಿಲುವನ್ನು ಕಾಣದೆ ಕೆಟ್ಟರು ನೋಡ ಚೆನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ಅಂತವಳು, ಪ್ರಭುದೇವ ಎಂತವಳು, ಸ್ವಾಮಿ ವಿವೇಕಾನಂದ್ರ ಎಂತವರು, ರಮಣ ಶ್ರೀಗಳೆಂತವರು, ಅರವಿಂದ್ರ ಎಂತವರು, ಬುದ್ಧ ಎಂತವರು, ಮಹಾವೀರ ಎಂತವರು. ಅವರು ಅದೆಲ್ಲ ನಮಗ್ ಸಂಬಂಧ ಇಲ್ರಿ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ. ಇವತ್ತು ನೀವು ತಿಳ್ಕೊಳ್ಬೇಕು, ಪಕ್ಕದ ಮನೆಯಲ್ಲಿ ಕುಡಿತಾ ಇದ್ದಾನೆ ಅಂದ್ರೆ ನನ್ನ ಮನೆಯಲ್ಲಿ ಕುಡಿತಾ ಇಲ್ಲ, ಆ ಮನೆಯಲ್ಲಿ ಕುಡಿತಾ ಇದ್ರೆ ಆ ಮನೆ ಹಾಳಾಗ್ತದೆ, ನನ್ನ ಮನೆ ಹಾಳಾಗಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ಮಹಾ ಅಪರಾಧ. ಅವನ ಮನೆಯ ಹಣ ಮುಗಿದ ಮೇಲೆ ನಿಮ್ಮ ಮನೆಗೆ ಅವನು ಕನ್ನ ಹಾಕ್ತಾನೆ ಅನ್ನೋದನ್ನ ನೀವು ಯಾರು ಮರಿಬಾರದು. ನೀವ್ಯಾರು ಮರಿಬಾರದು. ನೀವು ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳಿ ಬಿಟ್ಟುಬಿಡೋದಲ್ಲ, ನೆರೆಮನೆಯ ದುಃಖಕ್ಕೆ ಅಳಬೇಕಾಗ್ತದೆ. ಇಂತಹ ಜೀವನ ಇದೆಯಲ್ಲ, ಈ ಜೀವನ ಇವತ್ತು ನಮ್ಮನ್ನ ನಾವೇ ಕುಳಿತುಕೊಂಡು ವಿಶ್ಲೇಷಣೆ ಮಾಡೋಣ. ಏನ್ ಮಾಡಿದ್ದೇವೆ? ಇವತ್ತು 30 ವರ್ಷ ಆಗಿದೆ, ನನಗೆ 40 ವರ್ಷ ಆಗಿದೆ, ನನಗೆ 50 ವರ್ಷ ಆಗಿದೆ, ನನಗೆ 60 ವರ್ಷ ಆಗಿದೆ. ನಾನು ಏನು ಸಾಧಿಸಿದ್ದೇನೆ? ನಾನು ಯಾರಿಗೆ ಏನು ಕೊಟ್ಟಿದ್ದೇನೆ? ನನ್ನಿಂದ ಏನಾಗಿದೆ ಈ ಜಗತ್ತಿಗೆ? ನಾನು ಈ ಜಗತ್ತಿಗೆ ಏನು ಕೊಡಬಲ್ಲೆ? ಏನಾದ್ರೂ ವಿಚಾರ ಮಾಡಿದ್ದೀವ ನಾವು? ಏನು ವಿಚಾರ ಮಾಡಿಲ್ಲ. ನಮ್ಮನ್ನ ನಾವೇ ಹಗೆತನ ಮಾಡಿಕೊಳ್ತೇವೆ, ನಮ್ಮನ್ನ ನಾವೇ ಕೊಲ್ತಾ ಇದ್ದೇವೆ, ನಮಗೆ ನಾವೇ ಸ್ವಾರ್ಥಿಗಳಾಗ್ತಾ ಇದ್ದೇವೆ, ನಮಗೆ ನಾವೇ ರಾಕ್ಷಸರಾಗ್ತಾ ಇದ್ದೇವೆ. ಇದಕ್ಕಾಗಿ ಶರಣರು ಬಹಳ ಎಚ್ಚರದ ಮಾತುಗಳನ್ನು ಹೇಳಿದ್ರು. ಜೀವನವನ್ನು ಬಹಳ ಚೆನ್ನಾಗಿ ಸಾಗಿಸ್ರಪ್ಪ, ಬಹಳ ಅತಿ ಅದ್ಭುತವಾಗಿ ಸಾಗಿಸ್ರಿ, ಇದನ್ನು ಹೀಗೆ ಕೆಡಿಸ್ಲಿಕ್ಕೆ ಹೋಗ್ಬಿಟ್ರು. ಅದಕ್ಕಾಗಿ ಬಸವಣ್ಣ ಈ ಜಗತ್ತಿನಲ್ಲಿ ಬಹಳ ದೊಡ್ಡ ಕ್ರಾಂತಿ ಮಾಡಿದ್ರಿ ಬಸವಣ್ಣನವರು. ಸಾಮಾನ್ಯವಾದ ಕ್ರಾಂತಿ ಮಾಡಲಿಲ್ಲ ಬಸವಣ್ಣನವರು. ಬಸವಣ್ಣನವರ ಕ್ರಾಂತಿ ಅದು ರಕ್ತ ಕ್ರಾಂತಿ ಅಲ್ಲ, ಅದು ಬಸವಣ್ಣನ ಕ್ರಾಂತಿ, ಅದು ಆತ್ಮದ ಉತ್ಕ್ರಾಂತಿ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಡ್ಬೇಕು. ಆತ್ಮದ ಉತ್ಕ್ರಾಂತಿ, ಆತ್ಮದ ಉತ್ಕ್ರಾಂತಿ. ಜೀವಕ್ಕೆ ಬೆಲೆ, ಜೀವಕ್ಕೆ ಬೆಲೆ. ಆ ಜೀವಕ್ಕೆ ಬೆಲೆ ಕೊಟ್ಟಷ್ಟು ಯಾರು ಕೊಡಲಿಲ್ಲ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವರೇ ನಮ್ಮ ಕೂಡಲ ಸಂಗನ ಶರಣರ ಕುಲಜರು. ನೋಡ, ಸರ್ವೇ ಜನ ಸುಖಿನೋ ಭವಂತು ಅಲ್ಲ,
ಸರ್ವೇ ಜನ ಸುಖಿನೋ ಭವಂತು ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸನ ಬಯಸೋದು. ಯಾವುದಾದ್ರು ಒಂದು ಹಬ್ಬಕ್ಕೆ ಒಂದು ಕುರಿಯನ್ನು ತಂದು ನಿಲ್ಲಿಸಿದರೆ ಆ ಕುರಿಯನ್ನು ನೋಡಿ ಹೇಳಿದ್ರು, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಡಿರಮೇಯಿ. ಕೊಂದಹನೆಂದರೆ ಬೆಂದಹನೆಂದರೆ ನೀ ಹತ್ತುದಕ್ಕೆ ತಕ್ಕ ಮಾಡುವ ನಮ್ಮ ಕೂಡಲ ಸಂಗಮ ದೇವ. ವೇದ ಓದುವವರ ಮುಂದೆ ಅಳುಕಂಡೆಯ, ಶಾಸ್ತ್ರ ಹೇಳುವವರ ಮುಂದೆ ಅಳುಕಂಡೆಯ. ಏನು ಜೀವದಯಾ ಪರವಾದಂತ ಧರ್ಮ ಇದು. ಎಷ್ಟು ಜೀವಕ್ಕೆ ಬೆಲೆ. ನಿನಗೆ ಒಂದು ಜೀವಕ್ಕೆ ಜೀವ ಕೊಡುವ ಹಕ್ಕಿಲ್ಲದಿದ್ದರೆ ಒಂದು ಜೀವವನ್ನು ತೆಗೆದುಕೊಳ್ಳುವ ಹಕ್ಕು ನಿನಗಿಲ್ಲ. ಈ ರೀತಿಯ ಚಿಂತನೆ ಇದೆಯಲ್ಲ, ಇದು ನಮ್ಮಲ್ಲಿ ಬರಬೇಕಾಗಿತ್ತು. ಅದಕ್ಕಾಗಿ ನೀವೆಲ್ಲರಿಗೂ ನಾನೊಂದು ಮಾತು ಹೇಳ್ತೀನಿ, ನಿಮಗೆ ವಯಸ್ಸಾಯ್ತು ಅಂತ ನೀವು ಬೇಸರ ಮಾಡಬೇಕು. ಇವತ್ತೇ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡಿ, ಈ ಗಳಿಗೆಯಲ್ಲೇ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಭವಿಷ್ಯ ಹೋಯ್ತು ಅಂತ ನೀವು ತಿಳ್ಕೊಳ್ಬೇಡ್ರಿ, ಜೀವನ ಹೋಯ್ತು ಅಂತ ತಿಳ್ಕೊಳ್ಬೇಡ್ರಿ. ಗಂಡ ಹೆಂಡತಿಯರು ಇರ್ತೀವಿ ನಾವು ಮದುವೆ ಮಾಡಿಕೊಂಡು, ಒಂದು ದಿವಸ ಗಂಡನ ಸಾಯಲೇಬೇಕು, ಹೆಂಡತಿನೂ ಹೋಗಲೇಬೇಕು. ಅದೇನು ಪ್ರಾರಬ್ಧನೂ ಅಲ್ಲ, ಪೂರ್ವಜನ್ಮನೂ ಅಲ್ಲ, ಪುನರ್ಜನ್ಮ ಅಲ್ಲ. ಆಯುಷ್ಯ ತೀರದ ಮರಣವಿಲ್ಲ, ಆಯುಷ್ಯ ಇದ್ರು ಹೋದ್ರು. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಿ? ಏನ್ ನೋಡ್ಬೇಕು, ನಾವಿಬ್ರು ಗಂಡ ಹೆಂಡತಿರು 63 ಜೀವನ ಮಾಡಿದ್ದೀವಿ. ಅವನು ಸತ್ರ ಇವಳು ಬದುಕಕ್ಕಾಗಲ್ಲ, ಇವರು ಸತ್ರ. ಕೇವಲ ಒಂದು ದೈಹಿಕ ಸುಖದ ಆಸೆಗೋಸ್ಕರ ನಮ್ಮ ಜೀವನವನ್ನ ಎಷ್ಟು ಮಟ್ಟಿಗೆ ಗಟ್ಟಿಗೊಳಿಸ್ತಾ ಇದ್ದೀವಿ ಅನ್ನತಕ್ಕಂಥದ್ದು ಮನೆಯಲ್ಲಿ. ಎಷ್ಟು ಗಟ್ಟಿ, ಅದೆಷ್ಟು ಮುಪ್ಪರಿ ಇರ್ಬೋದು ಅದು. ಇದನ್ನ ಮೀರಿ ಬರ್ಲಿಕ್ಕೆ ಆಗ್ತಾ ಇಲ್ವಾ ನಮ್ಮ ಕೈಯಲ್ಲಿ? ಇದನ್ನ ಮೀರಿಸುವಂತಹ ಶಕ್ತಿ ಇಲ್ವೇ ನಮ್ಮ ಕೈಯಲ್ಲಿ? ಇವೆಲ್ಲದಕ್ಕೂ ಸಹ ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದಕ್ಕಾಗಿ ಈ ದೇಹವನ್ನು ಹಾಳು ಮಾಡಿಕೊಳ್ಳಬೇಡ್ರಿ. ಇದು ಸಾಮಾನ್ಯ ದೇಹ ಅಲ್ಲ, ಇದು ಇನ್ನೊಂದು ಸಲ ಬರ್ತದೆ ಅಂತ ತಿಳ್ಕೊಬೇಡ್ರಿ. ಇಂದಿನ ಜನ್ಮ ಏನಾಗಿತ್ತು ಅಂತನೂ ವಿಚಾರ ಮಾಡಬೇಡ್ರಿ, ಮುಂದಿನ ಜನ್ಮ ಏನಾಗಬೇಕು ಅಂತನೂ ನೋಡಕ್ ಹೋಗ್ಬೇಡ್ರಿ, ಪೂರ್ವ ಜನ್ಮ ನೋಡಕ್ ಹೋಗ್ಬೇಡ್ರಿ. 10 ಗಂಟೆಗೆ ಕುತ್ಕೊಂಡು ಟಿವಿ ಒಳಗಡೆ, ಕಸ್ತೂರಿ ಒಳಗಡೆ ಟಿವಿ 9 ಪುನರ್ಜನ್ಮ ನೋಡಕ್ ಹೋಗ್ಬೇಡ್ರಿ. ಯಾವನೋ ಒಬ್ಬನ ಪೂರ್ವ ಜನ್ಮ ತೋರ್ಸಕತ್ತಿದ್ರು ಗವಾಯಿಗಳ, ಇಲಿಯಾಗಿ ಹುಟ್ಟಿದ್ ನಾವು. ಏನ್ರಿ ಇಂದಿನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸೋ, ಇಂದಿನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸೋ. ಅಪ್ಪ ನಿನ್ನೆದ ನಾನೇನು ವಿಚಾರ ಮಾಡಲಿ, ಮುಂದಿಂದೇನು ವಿಚಾರ ಮಾಡಿ. ಎಟ್ ಪ್ರೆಸೆಂಟ್ ಭೂತನು ಬೇಡ, ಭವಿಷ್ಯತ್ತು ಬೇಡ, ವರ್ತಮಾನ ಕಾಲದ ಬದುಕಬೇಕಾಗಿದೆ ಇವತ್ತು ನಮಗೆ. ಇಲ್ಲಿ ಯಾರು ಪಾಪಿಗಳಲ್ಲ, ನಾವ್ಯಾರು ಪಾಪ ಮಾಡಿದವರಲ್ಲ. ನಾವೇನು ಅಪ್ಲಿಕೇಶನ್ ಹಾಕಿಲ್ಲ ದೇವರ ಹತ್ತಿರ ಮನುಷ್ಯನಾಗಿ ಹುಟ್ಟಬೇಕು. ನಾವ್ಯಾರು ಅಪ್ಲಿಕೇಶನ್ ಹಾಕಿದವರಲ್ಲ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಸೇವೆ ಶಾಶ್ವತ. ಅನಿವಾರ್ಯತೆ ಅಲ್ಲ ಇಲ್ಲಿ ಹುಟ್ಟು, ಅನಿವಾರ್ಯತೆ ಅಲ್ಲ ಹುಟ್ಟು. ಇಲ್ಲಿ ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು. ಈ ದೇಹವನ್ನು ಹೊತ್ತುಕೊಂಡು ಬಂದಿದ್ದೇವೆ. ಇಂದಿನ ಜನ್ಮ ಏನಾದ್ರ ನಾವು ತಗೊಂಡು ಏನು ಮಾಡೋದದ? ಹಿಂದಿನ ಜನ್ಮದಲ್ಲಿ ಹಿಂಗ ಮಾಡಿರ್ಬೋದು, ಅದಕ್ಕೆ ಈ ಜನ್ಮದಲ್ಲಿ ಈ ಜನ್ಮ ಬಂದದ. ಹಿಂದಿನ ಜನ್ಮದಲ್ಲಿ ಹಿಂಗ ಮಾಡಿರ್ಬೋದು, ಅದಕ್ಕೆ ಈ ಜನ್ಮ ಹಿಂಗಾಗದ. ಮುಂದಿನ ಜನ್ಮಕ್ಕೆ ಏನು ಮಾಡಬೇಕು? ಪುಣ್ಯ ಕಟ್ಟಿಕೊಳ್ಬೇಕು, ಅದಕ್ಕೇನು ಮಾಡಬೇಕು? ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ಬೇಕು, ಅದಕ್ಕೇನು ಮಾಡಬೇಕು? ನಮ್ಮಂತ ಸ್ವಾಮಿಗಳ ತಲೆ ಮೇಲೆ ಬಂಗಾರದ ಕಿರೀಟ ಹಾಕಬೇಕು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ನನ್ನ ಮಾತು ಒಂದೇ ಲೈನಲ್ಲಿ ತಗೊಳ್ಬೇಕು, ಬಹಳ ಸ್ಪೀಡಲ್ಲಿ. ಮುಂದಿನ ಜನ್ಮಕ್ಕ ನಮ್ಮಂತವ್ರಗ ಏನ್ ಕೊಡ್ಬೇಕು? ನಿಮ್ಮ ಪಾಪ ಪರಿಹಾರಕ್ಕ ಹೋಮ ಅವನ ಭಯ ಮಿಶ್ರಿತವಾದಂತ ವಾತಾವರಣದ ಜೀವ ಇವತ್ತು. ಭಯ ಮಿಶ್ರಿತವಾದಂತ ವಾತಾವರಣದ ಜೀವಗಳು ಇವತ್ತು. ನೋಡ್ಬೇಕ್ರಿ ನಿಮ್ಮ ಜೀವಗಳು ದಿನ ಹಿಂದಿ ಹಿಪ್ಪೆ ಆಗ್ತಾ ಇದೆ. ಬೆಳಗ್ಗೆ ಒಬ್ಬ ಬರ್ತಾನ್ರಿ ಕುಸ್ತೂರಿ ಒಳಗಡೆ, ಹಿಂಗು ತಲೆ ಬೋಳಿಸಿರ್ತಾನ್ರಿ, ವಿಭೂತಿ ಹಚ್ಚಿರ್ತಾನೆ, ಭವ್ಯ ಬ್ರಹ್ಮಾಂಡ ಅಂತ. ಈ ಜಗತ್ತಿನಲ್ಲಿ ಬಿನ್ ಲ್ಯಾಡನ್ನ ಕ್ಷಮಿಸಬಹುದು, ಆದ್ರೆ ಈ ಪಂಚಾಂಗ ಹೇಳೋರ್ನ ಕ್ಷಮಿಸಬಾರ್ದು. ಟೋಟಲಿ ಇವ್ರನ್ನ ಯಾರನ್ನ ಕ್ಷಮಿಸಬಾರ್ದು. ಸ್ವಾಮಿ ಪಂಚಾಂಗ ಹೇಳತ್ತ, ನಮ್ಮ ಭವಿಷ್ಯ ಏನ್ ಹೇಳ್ತೀರಿ ಸ್ವಾಮಿ? ನಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಏನಿದೆ? ನಿಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಏನಿದೆ? ಗಿಳಿ ಬಲ್ಲುದೆ, ಬೆಕ್ಕು ಬರುವ ನಿಲ್ವನು. ಎಲ್ಲರ ಶಾಸ್ತ್ರ ಗಿಳಿ ಹೇಳುತ್ತದೆ, ಬೆಕ್ಕು ಯಾವಾಗ ಬಂದು ತಿಂತದೆ ಗಿಳಿಗೆ ಗೊತ್ತಿಲ್ಲ. ಏನು ಸ್ವಾಮಿ ನಿಮ್ಮನ್ನ ಅಜ್ಞಾನದಲ್ಲಿ ಇಟ್ಟಿರ್ತಕ್ಕಂಥದ್ದು? ನಾವು ಕ್ಷಣದಲ್ಲಿ ನೀವೆಲ್ಲರೂ ಅಜ್ಞಾನದಲ್ಲಿ ಇದ್ದೀರಿ. ಯಾರು ಜ್ಞಾನಿಗಳಲ್ಲ ನೀವು. ಕ್ಷಣದಲ್ಲಿ ನಿಮ್ಮನ್ನ ಅಜ್ಞಾನದಲ್ಲಿ ಇಟ್ಟಿತ್ತು ಈ ಸಮಾಜ, ನಿಮ್ಮನ್ನ ಕ್ಷಣದಲ್ಲಿ ಅಜ್ಞಾನದಲ್ಲಿ ಇಟ್ಟಿತ್ತು ಸಮಾಜ, ಮೋಸದಲ್ಲಿ ಇಟ್ಟಿತ್ತು ಧರ್ಮ, ಕರ್ಮವಾದದ ಮೇಲೆ ಇಟ್ಟಿತ್ತು ಸಮಾಜ ನಿಮ್ಮನ್ನ. ಪೂರ್ವಜನ್ಮ ಪುನರ್ಜನ್ಮದ ಮೇಲೆ ಈ ಸಮಾಜದಲ್ಲಿ ಧರ್ಮ ಕಟ್ಟಿದ್ರು, ಪಾಪ ಪುಣ್ಯದ ಮೇಲೆ ಈ
ಶರಣರು ಎದ್ದು ಬಂದರು. ಶರಣರು ಎದ್ದು ಬಂದ್ರು. ಎದರಬೇಡ ನೀನು, ಎದರಬೇಡ, ನಾಳೆ ಒಪ್ಪುದು ನಮಗಿಂದೇವರು, ಇಂದು ಒಪ್ಪುದು ನಮಗೆ ಈಗಲೇ ಬರಲಿ. ಇದಕ್ಕಾರಂಜಿವರು, ಇದಕ್ಕಾರಳವರು, ಜಾತಸ್ಯ ಮರಣಂ ಧ್ರುವಂ. ನಮ್ಮ ಕೂಡಲ ಸಂಗಮ ದೇವರು ಬರೆದ ಹಣೆ ಬಲವಾರಿ ಬ್ರಹ್ಮಾದಿಗಳಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಅವನು ಏನು ಬರಲ್ಲ ಅದೇ ಮುಗಿತದ ಹೊರತು ಯಾರಿಂದನೂ ಏನು ಆಗಲಿಕ್ಕೆ ಸಾಧ್ಯವಿಲ್ಲ. ಏನು ಪಾಪ ಪುಣ್ಯದ ಪ್ರಜ್ಞರಿ, ಏನು ತಾಂಡವಾಡ್ತಾ ಇದ್ದೀವಿ. ತಾಯಿಂದರಿಗೂ ಅಷ್ಟೇ ನಾನು ಹೇಳ್ತಾನೆ, ತಾಯಿಂದಿರ ದಯಮಾಡಿ ಮೂಢನಂಬಿಕೆಗೆ ಬಲಿಯಾಗಿ ಜೀವನ ಹಾಳಾಗ್ತಾ ಇದೆ. ಹಣ ಹಾಳಾಗ್ತಾ ಇದೆ, ದುಡ್ಡು ಹಾಳಾಗ್ತಾ ಇದೆ, ಸಮಯ ಹಾಳಾಗ್ತಾ ಇದೆ, ಬದುಕು ಹಾಳಾಗ್ತಾ ಇದೆ. ಇವತ್ತು ನಮ್ಮದೆಲ್ಲರದು ಅನುಭವಿಸ್ತಾ ಇಲ್ಲ, ನಾವು ಅನುಭವಿಸ್ತಾ ಇಲ್ಲ. ಸಂಜೆ ಹೊತ್ತು ಅಷ್ಟು ಗಂಡ ಹೆಂಡತಿ ಇಬ್ಬರು ಕುತ್ಕೊಂಡು ಮಕ್ಕಳು ಕರ್ಕೊಂಡು ಹಿಂಗೇ ಪಾರ್ಕಿಗೆ ಹೋಗಿ ಎಲ್ಲ ವಾಕಿಂಗ್ ಮಾಡ್ಕೊಂಡು ಈ ಕಡೆಯಿಂದ ಹಿಂಗೆ ಬಂದು ಅಲ್ಲೊಂದಿಷ್ಟು ಪಾನಿಪುರಿ ತಗೊಂಡು ಒಂದಿಷ್ಟು ಗೋಬಿ ಮಚೂರಿ ತಿಂದು ಐಸ್ ಕ್ರೀಮ್ ತಿಂದು ಒಳ್ಳೆ ರೀತಿಗೆ ಸಂಜೆ ಹೊತ್ತು ಬಂದು ಒಂದಿಷ್ಟು ಭಸ್ಮ ಧರಿಸ್ಕೊಂಡು ಪ್ರಾರ್ಥನೆ ಮಾಡಿ ರಾತ್ರಿ ಒಂದಿಷ್ಟು ಮುಂಗಾರು ಮಳೆ ಪಿಕ್ಚರ್ ನೋಡಿ ಮಲ್ಕೊಂಡು ಬಿಟ್ರೆ ನಿದ್ರೆ ಬರೋದಿಲ್ಲ ಸ್ವಾಮಿ. ಎದಕ್ಕೆ ಪುನರ್ಜನ್ಮ ಪೂರ್ವಜನ್ಮ ನೋಡಿ ಸಾಯ್ತೀರಿ ಸ್ವಾಮಿ. ಜೀವನ ಸರಳ ಮಾಡ್ತೀವಿ. ಜೀವನ ಬಹಳ ಸರಳ ಅದ. ಅದನ್ನ ಯಾಕೆ ಅಷ್ಟೊಂದು ಬಿಗಿತಾ ಇದ್ದೀರಿ ನೀವೆಲ್ಲರೂ? ನೀವಿಲ್ಲೇ ಉಳಿತೀರೇನು? ಇಲ್ಲ ಪ್ರವಚನ ಮಾಡೋ ಸ್ವಾಮಿನೂ ಇಲ್ಲೇ ಉಳಿತಾನೇನೋ? ಹೋಗ್ಲಿಕ್ಕೆ ಬಂದ ನಾವ ಸುಮ್ಮನೆ ಅನುಭವಿಸಬೇಕಾಗ್ತದೆ. ಇಲ್ಲಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರಿ? ಮನೆ ಕಟ್ಕೊಂಡಿದ್ದು ನನ್ನ ಮನೆ ಅಂತೀರಿ. ಗೋಪಿ ಹೆರವರ ಮನೆಯನ್ನು ತನ್ನ ಮನೆ ಎಂದು ಧರೆ ಧನ ವನಿತೆಯರೆಂದು ಓರಿ ಸಾಯುತ್ತಿದೆ ನೋಡ. ಸರ್ವಕರ್ತೃ ಕೂಡಲೇ ಚೆನ್ನ ಸಂಗಮ ದೇವನೆಂದರೆ ಒಂದಿಷ್ಟು ವಚನ ತೆಗೆದು ಓದ್ರಿ ಕಣ್ಣಿದ್ದವರು. ಒಂದಿಷ್ಟು ಚಲೋ ಕೇಳ್ರಿ, ಒಂದಿಷ್ಟು ಒಳ್ಳೆ ಪಿಕ್ಚರ್ ನೋಡ್ರಿ. ಏನದ ಚಲೋ ಊಟ ಮಾಡ್ಕೊಡ್ರಿ, ಚಲೋ ದುಡೀರಿ, ವ್ಯಸನದಿಂದ ವಿಮುಕ್ತರಾಗ್ರಿ. ತಂದೆನ ತಂದೆ ಅಂದ್ರೆ ತಾಯಿನ ತಾಯಿ ಅಂದ್ರೆ ಹೆಂಡತಿನ ಪ್ರೀತಿಯಿಂದ ಕಾಣ್ರಿ. ಮಕ್ಕಳಿಗೆ ಚಲೋ ಶಿಕ್ಷಣ ಕೊಡ್ರಿ. ಎಲ್ಲರ ಜೊತೆ ಸ್ನೇಹದಿಂದ ಬದುಕ್ರಿ. ಒಳ್ಳೆ ಮಾತು ಕೇಳ್ರಿ, ಚೆನ್ನಾಗಿ ಮಲಗ್ರಿ. ರೋಗ ಬಂದ್ರೆ ಬರಲಿ, ಸಾವು ಬಂದ್ರೆ ಸಾಯಿ, ರೋಗ ಬಂದ್ರೆ ನರಳು, ವ್ಯಾಧಿ ಬಂದ್ರೆ ಬಳಲು. ಇದಕ್ಕೆ ದೇವರ ಹಂಗೆ ಇದಕ್ಕೆ ಪಾಪುಲದ್ದಗೆ ಸೋಮ ವಚನ ಬರಲ್ಲ. ಎಷ್ಟು ಎಳೆದಾಡ್ತಾರ್ರಿ. ಬಹಳ ಜನ ಇಲ್ಲೇ ಉಳಿಬೇಕು ಅಂತ ಏನೇನೋ ಪೂಜೆ ಮಾಡ್ಸಕತ್ತಾರ್ರಿ. ಪ್ರತಿಫಲಿಸೋದಿಲ್ಲ, ಅದು ಪ್ರತಿನೇ ಫಲಿಸೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ನ ವೀರಪ್ಪನ್ ತೆಗೆದುಕೊಂಡು ಹೋದಾಗ ಏನ್ ಎಲ್ಲಾ ದೇವ್ರನ್ನ ಕೇಳಿದ್ರು, ವೀರಪ್ಪನ ಮುಂದೆ ಯಾವ ದೇವ್ರ ಆಟನೂ ನಡೀಲಿಲ್ಲ. ಈ ದೇಶದಲ್ಲಿರುವ ಸ್ವಾಮಿಗಳ ಬೂದಿನೂ ನಡೀಲಿಲ್ಲ, ಯಾರ್ದು ನಡೀಲಿಲ್ಲ. ಯಾಕ ನಡೆಯೋದಿತ್ತು ಅಂದ್ರೆ ಎಲ್ಲ ನಡೆದು ಬಿಡ್ತಿತ್ತು ಸ್ವಾಮಿ. ದೇವರ ನಿರ್ಣಾಯಕ ಈ ಜಗತ್ತಿನಲ್ಲಿ. ದೇವರ ನಿರ್ಣಯದ ಮುಂದೆ ನಮ್ಮ ಯಾರದು ಆಟ ಇಲ್ಲ. ಹಾಗಂತ ಹೇಳಿ ಈ ಪೂಜೆ ಪುನಸ್ಕಾರಕ್ಕೆ ಬಲಿಯಾಗಿ ಮನಸ್ಸುಗಳು ಬದಲಾಗ್ತಾ ಇದೆ. ಏನು ನೋಡ್ಬೇಕು, ನಮ್ಮ ಜನ ಪೂಜೆ ಮಾಡ್ತಾರೆ. ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿಮಾತ್ಮನ ಪೂಜೆ, ಭಾನುವಾರ ರಜಾ. ಅದಕ್ಕಾಗಿ ಎಲ್ಲ ದೇವ್ರಿಗೂ ರಜಾ. ಅವಕ್ಕೂ ಲೀವ್ ರೀ. ದೀಪ ಹಚ್ಚೋದಿಲ್ಲ, ಫೋಟೋ ಒರೆಸೋದಿಲ್ಲ, ಅವ್ರಿಗೆ ಲೀವ್. ಯಾಕೆ? ಅವ್ರದ್ದು ಹ್ಯಾಪಿನೆಸ್, ಇಟ್ ಇಸ್ ನಾಟ್ ಹೋಲಿನೆಸ್. ಏನು ಬಾ ಸ್ವಾಮಿ, ನೀವೆಲ್ಲ ಅನುಭವಿಸಿ. ನೀವ್ಯಾರು ಪಾಪಿಗಳಲ್ಲ, ನೀವ್ಯಾರು ಕರ್ಮ ಮಾಡಿದವರಲ್ಲ. ನೀವ್ಯಾವ ಆಸ್ತಿ ಸಂಪತ್ತುಗಳನ್ನು ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಮಧ್ಯವರ್ತಿಯ ಪೂಜಾರಿಗಳಿಗೆ ಕೊಟ್ಟರು ನಿಮ್ ಪಾಪ ಹೋಗೋದಿಲ್ಲ. ಕೋಟಿಗಟ್ಟಲೆ ಹಣವನ್ನು ತಂದು ನಮ್ಮಂತ ಸ್ವಾಮಿಗಳಿಗೆ ಕಾಲಿಗೆ ಹಾಕಿದ್ರು ನೀವೇನು ಉದ್ಧಾರ ಆಗೋದಿಲ್ಲ. ನಮ್ದು ತವೇರ ಹೋಗಿ ಬೆನ್ಸ್ ಬರ್ಬೋದು ಅಷ್ಟೇ. ತವೇರ ಹೋಗಿ ಏನು ಬರ್ಬೋದು? ನನಗೆ ಬೆನ್ಸ್ ಬರ್ಬೋದು, ಅದಕ್ಕಿಂತ ಇನ್ನೇನು ಬರೋದಿಲ್ಲ. ಅನುಭವಿಸಿ, ಕೊಡುವಷ್ಟೇ ಕೊಡ್ರಿ. ಚಲೋ ಊಟ ಮಾಡ್ರಿ, ಚಲೋ ಹಣ್ಣು ತಿನ್ರಿ, ಚಲೋ ಹೂಗಳು ನೋಡ್ರಿ, ಒಂದಿಷ್ಟು ಮನೆಗೆ ಚಲೋ ಟಿವಿ ಇಟ್ಕೊಡ್ರಿ, ನಾಲ್ಕು ಚಲೋ ಚೇರ್ ಇಟ್ಕೊಡ್ರಿ. ಏನಿ ಬಂದಿರಿ ಹದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದು, ಕುಳ್ಳಿ ಎಂದರೆ ನೆಲ ಕುಳಿ ಹೋಗುವುದು, ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಯುವುದೇ ಮಾಡುವನೇ ನಮ್ಮ ಕೂಡಲ ಸಂಬಂಧ. ಅನುಭವಿಸಿ. ನೀವ್ಯಾರು ಪಾಪಿಗಳಲ್ಲ. ಹೆಣ್ಣಾಗಿ ಹುಟ್ಟಿರೋದೇ ಮಹಾಪಾಪ ಅಂತ ತಿಳ್ಕೊಳ್ಬೇಡ್ರಿ, ಅಥವಾ ಗಂಡಾಗಿ ಹುಟ್ಟೋದೇ ಮಹಾಪುರುಷಾರ್ಥ ಅನ್ನತಕ್ಕಂಥದ್ದು ತಿಳ್ಕೊಳ್ಬೇಡ್ರಿ. ಮಕ್ಕಳಿಲ್ಲ ಅಂತ ಹೇಳಿ ಪಾಪದ ಪ್ರಜ್ಞೆಯನ್ನು ಕಳ್ಕೋಬೇಡ್ರಿ. ಮದುವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ದೇವಲೋಕದಲ್ಲಿ ನಮಗೆ ಜಾಗನೇ ಇಲ್ಲ ಅನ್ನತಕ್ಕಂತಹ ಭಾವನೆ ಇಟ್ಕೊಳ್ಬೇಡ್ರಿ. ಮಕ್ಕಳ ಆದರಣೆ ಮುಕ್ತಿ ಅನ್ನತಕ್ಕಂಥ ಭಾವನೆ ಇದ್ರೆ ನಮ್ಮಂತ ಸ್ವಾಮಿಗಳಿಗೆ ಮಕ್ಕಳಿಲ್ಲ, ನಮ್ಮಂತ ಕರ್ಮಗೇಡಿಗಳು ಈ ಜಗತ್ತಿನಲ್ಲಿ ಯಾರಿದ್ದಾರೆ ಅನ್ನತಕ್ಕಂಥ ಪ್ರಶ್ನೆ ಪ್ರಾರಂಭ ಆಗಿದೆ. ಸ್ವಾಮಿ ಇವೆಲ್ಲವೂ
ಈ ಅಜ್ಞಾನದ ಮಾತುಗಳು, ಅಜ್ಞಾನದ ಪ್ರವಚನದ ನೀತಿಗಳು ಈ ಸಮಾಜದ ಒಳಗಡೆ ಏನು ಮಾಡ್ತಾರೆ ಅನ್ನತಕ್ಕಂಥದಕ್ಕೆ ಒಂದು ತಿಲಾಂಜಲಿ ಹಾಕಿದವರು ಬಸವಾದಿ ಪ್ರಮುಖರು. ಸಾಮಾನ್ಯವಾದಂತ ವಿಚಾರ ಮಾಡಲಿಲ್ಲ ಬಸವಣ್ಣ. ಅದಕ್ಕಾಗಿ ಜಿ ಎಸ್ ರುದ್ರಪ್ಪನವರು ಬಸವಣ್ಣನವರನ್ನ ಕುರಿತು ಒಂದು ಮಾತನ್ನು ಹೇಳಿದ್ರು. ಇರಬಹುದು ನಿನಗಿಂತ ದೊಡ್ಡವರ ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡವರ ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ಯುಗ ಪುರುಷರು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ಧರ್ಮ ಸಂಸ್ಥಾಪಕರು, ಇರಲಾರರೆಂದು ಕಾಣುತ್ತದೆ, ಇರಲಾರರೆಂದು ಕಾಣುತ್ತದೆ. ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿಕೊಂಡವು. ಇದು ಬಸವಣ್ಣನ, ಇದು ಬಸವಣ್ಣನವರ ಧರ್ಮ, ಇದು ಬಸವಣ್ಣನವರ ಪರಂಪರೆ, ಇದು ಬಸವಣ್ಣನವರ ನೆಲ. ಬಸವ ದರ್ಶನ ಅಂತ ಹೇಳಿದ್ರೆ ನಿಮ್ಮ ದರ್ಶನ, ಬಸವ ದರ್ಶನ ಅಂತ ಹೇಳಿದ್ರೆ ನಿಮ್ಮ ಆತ್ಮ ದರ್ಶನ, ಬಸವ ದರ್ಶನ ಅಂತ ಹೇಳಿದ್ರೆ ನಿಮ್ಮ ಕುಟುಂಬ ದರ್ಶನ, ಬಸವ ದರ್ಶನ ಅಂತ ಹೇಳಿದ್ರೆ ನಿಮ್ಮ ಆನಂದದ ದರ್ಶನ, ಬಸವ ದರ್ಶನ ಅಂತ ಹೇಳಿದ್ರೆ ಇರುವವರೆಗೂ ಆನಂದವಾಗಿ ಬದುಕಿ ಹೋಗ್ತಕ್ಕಂಥ ದರ್ಶನ ಇದೆ ಹೊರತು ಜೀವನವನ್ನ ಹಿಂಡಿ ಇಪ್ಪೆ ಮಾಡ್ತಕ್ಕಂಥ ದರ್ಶನವಲ್ಲ. ಅದಕ್ಕಾಗಿ ನೀವ್ಯಾರು ಜೀವನವನ್ನ ಬಹಳ ಟೈಟ್ ಮಾಡಕ್ ಹೋಗ್ಬೇಡ್ರಿ, ಟೈಟ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಟೈಟ್ ಅಂದ್ಮೇಲೆ ಮುಗಿದ ಮೇಲೆ ಟೈಟ್ ಆಗಬೇಡ್ರಿ, ಟೈಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸರಳವಾಗಿ ಬಿಡ್ರಿ, ಸರಳವಾಗಿ ಬಿಡ್ರಿ, ಸಹಜವಾಗಿ ಬಿಡ್ರಿ. ಬದುಕನ್ನ ಗಾಳಿ ಬಿಟ್ಟಂತೆ ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ರಿ. ನೀರು ಹರಿದಂತೆ ನಿಮ್ಮ ಹೃದಯ ಹರಿಲಿ, ಗಾಳಿ ಬೀಸಿದಂತೆ ನಿಮ್ಮ ಕಣ್ಣುಗಳು ಸೃಷ್ಟಿಯೊಳಗಡೆ ಹೋಗ್ತಾ ಇರಲಿ. ಬಹಳ ಸರಳವಾಗಿ ತೆಗೆದುಕೊಡ್ರಿ ಜೀವನ, ಬಹಳ ಬಿಗಿ ಬಿಡ್ರಿ, ಬಹಳ ಬಿಗಿ ಬೇಡ್ರಿ. ಅದಕ್ಕಾಗಿ ಶರಣರು ಬಹಳ ಸರಳವಾದಂತಹ ಧರ್ಮವನ್ನು ಕೊಟ್ಟರು, ಸಹಜವಾದಂತ ಧರ್ಮವನ್ನು ಕೊಟ್ಟರು, ಸುಲಭವಾದಂತ ಶಿವಯೋಗವನ್ನು ಕೊಟ್ಟರು, ಸುಲಭವಾದಂತ ಆತ್ಮ ದರ್ಶನವನ್ನು ಕೊಟ್ಟರು. ಈ ಜಗತ್ತಿನಲ್ಲಿ ಈ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಅನ್ನತಕ್ಕಂಥ ಮಾತನ್ನು ಹೇಳಿದ್ರು. ಈ ಮರ್ತ್ಯಲೋಕವನ್ನ ದೇವಲೋಕವನ್ನಾಗಿ ಮಾಡಿರ್ತಕ್ಕಂಥ ಮಹಾತ್ಮ ಬಸವಣ್ಣ ಈ ಜಗತ್ತಿಗೆ ಹುಟ್ಟಿ ಬಂದ. ಎದಕ್ಕಾಗಿ ಹುಟ್ಟಿ ಬಂದ ಅಂತ ಕೇಳಿದ್ರೆ ಮಹಾದೇವಿ ಹೇಳ್ತಾಳ, ಶಿವ ಶಿವ ಆದಿ ಅನಾದಿಗಳೆಂಬೆರಡಿಲ್ಲದ ನಿರವಯ ಶಿವ, ನಿಮ್ಮ ನಿಜವನಾರಯ್ಯ ಬಲ್ಲರು. ವೇದಗಳಿಗೆ ವೇದ್ಯನು, ಶಾಸ್ತ್ರಗಳಿಗೆ ಅಸಾಧ್ಯನು, ಪುರಾಣಕ ಗಮ್ಯನು, ಆಗಮಕ್ಕೆ ಗೋಚರನು, ತರ್ಕಕ್ಕೆ ವಾಗ್ಮನಾತೀತವಾಗಿ ಪರಶಿವಲಿಂಗವನು. ಕೆಲವರು ಸಕಲನೆಂಬರು, ಕೆಲವರು ನಿಷ್ಕಲನೆಂಬರು. ಈ ಬಗೆಯ ಭಾವದಿಂದ ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ಕಾಲ, ದಕ್ಷ, ದೇವ, ಮಾನವ ಮಾನವರೆಲ್ಲರೂ ಕಾಣಲರಿಯದೆ ಭವಭಾರಿಗಳಾಗುವುದು. ಈ ಪರಿಯಲ್ಲಿ ಭವಭಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದಿತ್ಯಾರ್ಥಕ್ಕಾಗಿ ಮರ್ತ್ಯಕ್ಕೆ ಅವತರಿಸಿದ ಅನ್ನತಕ್ಕಂಥ ಮಾತನ ಮಹಾದೇವಿ. ಇಂತಹ ಬಸವಣ್ಣ ಈ ಜಗತ್ತಿಗೆ ಮರ್ತ್ಯಕ್ಕೆ ಬಂದರಂತೆ. ಹೇಗೆ ಬಂದ್ರು? ನಾಳೆ 7 ಗಂಟೆಗೆ